ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ನ ದತ್ತಿ ಆಶ್ರಯದಲ್ಲಿ ಒಂದು ಉಪನ್ಯಾಸದ ಕಾರ್ಯಕ್ರಮ. ಉಪನ್ಯಾಸದ ವಿಷಯ ಭಾಷೆ ಕಲಿಕೆಯೇ ಕಲಿಸುವಿಕೆಯೇ ಅಂತ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು ಈ ವಿಷಯದ ಟೈಟಲ್ನ ಕೇಳಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ವಿಷಯವನ್ನು ಕಲಿತಾ ಇರ್ತೀವಿ, ಅನೇಕ ಸರಿ ನಾವು ಕಲಿಸಿಕೊಳ್ಳುತ್ತೇವೆ. ಹಾಗಾದರೆ ಈ ಜೀವನ ಪರ್ಯಂತ ನಡೀತಕ್ಕಂಥ ಈ ಪ್ರಕ್ರಿಯೆ ಇದೆಯಲ್ಲ, ಕಲಿಯುವುದು ಮತ್ತು ಕಲಿಸಿಕೊಳ್ಳುವುದು, ನಮ್ಮಂಥ ಜನಸಾಮಾನ್ಯರಿಗೆ ಇದರ ವ್ಯತ್ಯಾಸ ಏನಿದ್ರೊಳಗಡೆ, ವಾಟ್ ಈಸ್ ದಿ ಫೈನ್ ಡಿಫ್ರೆನ್ಸ್ ಬಿಟ್ವೀನ್ ಕಲಿಯುವುದು ಮತ್ತು ಕಲಿಸುವಿಕೆ ಅಂತ ನಾವು ವುಡ್ ಬಿ ವಂಡ್ರಿಂಗ್. ಬಹುಶಃ ಅದನ್ನು ತಜ್ಞರು ಮಾತ್ರ ಆ ಸೂಕ್ಷ್ಮವಂತ ವ್ಯತ್ಯಾಸ ಏನು, ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅನ್ನೋದನ್ನು ತಜ್ಞರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಂತಹ ಒಬ್ಬ ತಜ್ಞರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೇ ಡಾಕ್ಟರ್ ಅಮೃತವಲ್ಲಿಯವರು. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಥಾ ಪ್ರಕಾರ ನಮ್ಮ ಪೀಠದ ಒಂದು ಪ್ರಾರ್ಥನೆ, ಈ ಪ್ರಾರ್ಥನೆಯನ್ನು ಡಾಕ್ಟರ್ ವಸಂತಶ್ರೀ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಂತರ ಮುಂದಿನ ಕಾರ್ಯಕ್ರಮ ಸಾಗುತ್ತೆ. ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಾನು ನಿಮಗೆ ಮೊದಲೇ ಹೇಳಿದೆ, ಇವತ್ತು ಎರಡು ರೀತಿಯ ವಿಶೇಷತೆ. ಒಂದು ವಿಷಯದಲ್ಲಿ ಭಾಷೆ ಕಲಿಕೆ ಕಲಿಸುವಿಕೆ. ಎರಡನೇದೇನು ಅಂದರೆ, ಇದನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥವರು, ಉಪನ್ಯಾಸವನ್ನು ನೀಡ್ತಾ ಇರ್ತಕ್ಕಂಥವರು ಡಾಕ್ಟರ್ ಅಮೃತವಲ್ಲಿಯವರು, ಡಾಕ್ಟರ್ ವಸಂತಶ್ರೀ ಅವರು ಮತ್ತು ನಮ್ಮ ಎದುರುಗಡೆ ಕೂತಿರ್ತಕ್ಕಂಥ ಡಾಕ್ಟರ್ ನಳಿನಾ ವಿಜಯರಾಘವನ್. ಇವರೆಲ್ಲರೂ ಮಾಸ್ತಿಯವರ ಮೊಮ್ಮಕ್ಕಳು. ಇವತ್ತು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಇರ್ತಕ್ಕಂಥವರು. ಇವತ್ತಿನ ಉಪನ್ಯಾಸವನ್ನು ನೀಡ್ತಾ ಇರ್ತಕ್ಕಂಥ ಡಾಕ್ಟರ್ ಅಮೃತವಲ್ಲಿಯವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ನಂತರ ಅವರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ 4ನೇ ಪುತ್ರಿ ಅರವಿಂದಮ್ಮ ಅವರ ಮಗಳು. ಇವರ ತಂದೆ ಶ್ರೀ ಎಂ ರಾಘವಾಚಾರ್ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇನ್ಸ್ಟಲೇಷನ್ ಇಂಜಿನಿಯರ್ ಆಗಿ ನಮ್ಮ ದೇಶದ ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಅಮೃತವಲ್ಲಿಯವರು ತಮ್ಮ ಬಹುತೇಕ ಶಾಲಾ ಶಿಕ್ಷಣವನ್ನು ದೆಹಲಿನಲ್ಲಿ, ಮದ್ರಾಸ್ನಲ್ಲಿ ಕಾಲೇಜು ವಿದ್ಯಾಭ್ಯಾಸ, ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್ ಅದನ್ನು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದಾರೆ. ಮುಂದೆ ಕಾಮನ್ವೆಲ್ತ್ ಸ್ಕಾಲರ್ಶಿಪ್ ಪಡೆದು ಕೆನಡಾದ ವ್ಯಾಂಕೋವರ್ನಲ್ಲಿ PhD ಮಾಡಿ ಹೈದರಾಬಾದ್ನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಸಂಸ್ಥೆಯನ್ನು ಸೇರ್ತಾರೆ. ಈಗ ಈ ಸಂಸ್ಥೆ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ ಆಗಿದೆ. ಈ ಸಂಸ್ಥೆಯಲ್ಲಿ ತಮ್ಮ 40 ವರ್ಷದ
ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರು ವೈಸ್ ಚಾನ್ಸ್ಲರ್ ಹುದ್ದೆಯೂ ಸೇರಿದಂತೆ ಅನೇಕ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆಗಳನ್ನು ಸಮರ್ಪಕವಾಗಿ ನಡೆಸಿ ತಮ್ಮ 40 ವರ್ಷಗಳ ಕಾಲ ದೀರ್ಘ ಸೇವೆಯನ್ನು ಸಂಪೂರ್ಣ ಮಾಡಿದ್ದಾರೆ. ಡಾಕ್ಟರ್ ಅಮೃತವಲ್ಲಿಯವರು 4 ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವರು, ಬಹುಭಾಷಾ ತಜ್ಞರು. ಪ್ರಥಮ ಮತ್ತು ದ್ವಿತೀಯ ಭಾಷೆಯ ಜ್ಞಾನಾರ್ಜನೆಗೆ ಸಂಬಂಧಿಸಿದಂತೆ ವಿಶೇಷ ಪರಿಣಿತಿಯನ್ನು ಹೊಂದಿರತಕ್ಕಂಥವರು. ಇವರು ಪ್ರಿಂಟ್, ಆಡಿಯೋ ಮತ್ತು ವಿಡಿಯೋ ಈ 3 ಪ್ರಕಾರಗಳಲ್ಲಿ ಇಂಗ್ಲಿಷ್ ಟೀಚರ್ ಮತ್ತು ಟೀಚರ್ ಟ್ರೈನಿಂಗಿಗೆ ಅವಶ್ಯಕವಾಗಿರ್ತಕ್ಕಂಥ ವಿಷಯಗಳನ್ನು ಸಿದ್ಧಪಡಿಸಿದ್ದಾರೆ. 2005ರಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ NCERT ಅಂತ ಇಷ್ಟೇ ನ್ಯಾಷನಲ್ ಬಾಡಿ ಸಂಸ್ಥೆಯ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕನ್ನು ರೂಪಿಸೋದಕ್ಕೆ ಇಂಗ್ಲೀಷ್ ಬೋಧನೆಗೋಸ್ಕರ ಪೊಸಿಷನ್ ಪೇಪರನ್ನು ಸಿದ್ಧಪಡಿಸಿದ್ದಾರೆ. ಈ ಪೊಸಿಷನ್ ಪೇಪರ್ ಅಂದ್ರೇನು, ಇದರ ಪ್ರಾಮುಖ್ಯತೆ ಏನು, ಯಾವ ರೀತಿಯಲ್ಲಿ ಇದು ಕರಿಕ್ಯುಲಮನ್ನು ರೂಪಿಸೋದ್ರೊಳಗಡೆ ಬಹಳ ಮಹತ್ವವನ್ನು ಪಡೆಯುತ್ತೆ, ಅದನ್ನು ಐ ಥಿಂಕ್ ಶಿ ಈಸ್ ದ ಬೆಟರ್ ಪರ್ಸನ್ ಟು ಟೆಲ್. ಅವರು ಅದನ್ನು ಹೇಳ್ತಾರೆ. ಇವರು ಇಂಗ್ಲೀಷ್ ಇನ್ ಡಿಪ್ರೈವ್ಡ್ ಸರ್ಕಮ್ಸ್ಟೆನ್ಸಸ್, ಲ್ಯಾಂಗ್ವೇಜ್ ಆ್ಯಸ್ ಎ ಡೈನಮಿಕ್ ಟೆಕ್ಸ್ಟ್ ಈ ಕೃತಿಗಳಲ್ಲಿ ಮತ್ತು ಇವರ ಹಲವಾರು ಪ್ರಬುದ್ಧ ಪ್ರಬಂಧಗಳಲ್ಲಿ ತರಗತಿಗಳಲ್ಲಿನ ಭಾಷಾ ಬೋಧನೆಯ ಬಗ್ಗೆ ಇವರು ಅಂದರೆ ಡಾಕ್ಟರ್ ಅಮೃತವಲ್ಲಿ ಅವರ ಚಿಂತನೆ ಮತ್ತು ಸಂಶೋಧನೆಗಳ ಸಾರವನ್ನು ನಾವು ಸ್ಪಷ್ಟವಾಗಿ ವ್ಯಕ್ತ ಆಗಿರೋದನ್ನು ಗಮನಿಸ್ಬೋದು. KA ಜಯಶೀಲನ್ ಅವರೊಂದಿಗೆ ಇವರು ರಚಿಸಿರ್ತಕ್ಕಂಥ ಡ್ರಾವಿಡಿಯನ್ ಸಿಂಟ್ಯಾಕ್ಸ್ ಆ್ಯಂಡ್ ಯೂನಿವರ್ಸಲ್ ಗ್ರಾಮರ್ ಎಂಬ ಕೃತಿಯನ್ನು 2017ರಲ್ಲಿ ನ್ಯೂಯಾರ್ಕ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಹೊರತಂದಿದೆ. ಈ ಎಲ್ಲ ಅಕಾಡೆಮಿಕ್ ಅಚೀವ್ಮೆಂಟ್ನ ಜೊತೆಗೆ ಡಾಕ್ಟರ್ ಅಮೃತವಲ್ಲಿ ಅವರು ಪ್ರತಿಭಾನ್ವಿತ ಗಾಯಕರು. ಹೌದು, ಒಂದು ಅಕಾಡೆಮಿಕ್ ಅಚೀವ್ಮೆಂಟ್ ಒಂದು ಕಡೆ ಆದರೆ, ಕಲಾವಿದರಾಗಿಯೂ ಅವರು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ದಾರೆ. ಕನ್ನಡದ ದೇವರ ನಾಮ ಮತ್ತು ಸುಗಮ ಸಂಗೀತ ಇದನ್ನು ಅವರು ಕಲ್ತ್ಕೊಂಡಿದ್ದಾರೆ. ಅದು ಪ್ರಸಿದ್ಧ ಗಾಯಕಿ ವಿದುಷಿ HR ಲೀಲಾವತಿ ಅವರಿಂದ. ಇವರು ತಮ್ಮ ಮಗಳು ಮೈತ್ರೇಯಿ ಅವರಿಗೆ ಪ್ರಾರಂಭಿಕ ಒಂದು ಸಂಗೀತದ ಶಿಕ್ಷಣವನ್ನು ಕೊಟ್ಟು ಇವತ್ತು ಮೈತ್ರೇಯಿಯವರು ಕೊಳಲಿನಲ್ಲಿ ಎಷ್ಟು ಚೆನ್ನಾಗಿ ಪ್ರಭುತ್ವತೆಯನ್ನು ಪಡೆದಿದ್ದಾರೆ ಅಂದರೆ, ಇಲ್ಲಿ ಒಂದು ಗಮನಾರ್ಹ ಸಂಗತಿ ಹೇಳಬೇಕು, ಭಾಳ ಅಪರೂಪವಾಗಿ ನಡೀತಕ್ಕಂಥ ಸಂಗತಿ. ಹೈದರಾಬಾದ್ನಲ್ಲಿ ಮೈತ್ರೇಯಿಯವರ ಮದುವೆ ಆದಾಗ ಅವರ ಗುರುಗಳ ಜೊತೆ ಅವರು ಆ ಮದುವೆಯ ರಿಸೆಪ್ಷನಲ್ಲಿ ಆ ಹೆಣ್ಣುಮಗಳೇನೆ ಕೊಳಲನ್ನು ವಾದನವನ್ನು ನುಡಿಸಿರ್ತಕ್ಕಂಥದ್ದು ಬಹುಶಃ ತುಂಬ ಅಪರೂಪವಾಗಿ ನಡೀತಾ ಇರತಕ್ಕಂಥ ಒಂದು ವಿಷಯ ಅಂತ ಅಂದ್ಕೊಳ್ತೀನಿ. ಇವತ್ತಿಗೂ ಅವರು ಹೊರಗಡೆ ನ್ಯೂಯಾರ್ಕ್ನಲ್ಲಿದ್ದಾರೆ, ಏನೊಂದು ವರ್ಷದಲ್ಲಿ PhD ಮುಗಿಸಿ ಬರ್ತಾ ಇದ್ದಾರೆ. ಬಹುಶಃ ಅವರ ಕೊಳಲು ವಾದನವನ್ನು ನಾವಿಲ್ಲಿ ಕೇಳುವಂಥ ಅವಕಾಶ ಬೇಗ ಬರಲಿ ಅಂತ ನಾನು ಆಶಿಸ್ತೇನೆ. ಹೀಗೆ ಬಹುಮುಖ ಪ್ರತಿಭೆಯವರು ಮತ್ತು ಬಹಳ ಮುಖ್ಯವಾಗಿ ನಮಗೆ ಮಾಸ್ತಿಯವರ ಮನತನದವರು ಆಗಿರ್ತಕ್ಕಂಥ ಡಾಕ್ಟರ್ ಅಮೃತವಲ್ಲಿ ಅವರು ಇಂದಿನ ಉಪನ್ಯಾಸವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಅವರಿಗೆ MEAP MVJK ಮತ್ತು ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ಅತ್ಯಂತ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಾಸ್ತಿಯವರ ಇನ್ನೊಬ್ಬ ಮೊಮ್ಮಗಳಾಗಿರ್ತಕ್ಕಂಥ ಶ್ರೀ ನಳಿನಾ ಶ್ರೀ ರಾಘವನ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ಕಥೆಗಾರ್ತಿ. ಸಣ್ಣ ಕತೆ ಏನು ಅವರ ಅಜ್ಜ ಸಣ್ಣ ಕಥೆಗಳ ಪ್ರಸಿದ್ಧರಾಗಿದ್ದರು, ಆ ಕಥೆಗಳ ಒಂದು ಟ್ಯಾಲೆಂಟನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥವರು. ಆ ದಂಪತಿಗಳಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ನೀವೆಲ್ಲ ಸಹೃದಯರು ಆಗಮಿಸಿದ್ದೀರಾ. ನಿಮಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಈಗ ಅವರ ಉಪನ್ಯಾಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ಸತ್ಕಾರವನ್ನು ನಾವು ಅವ್ರಿಗೆ ಸಲ್ಲಿಸಿ ನಂತರ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಉತ್ತರದ ಒಂದು ಸೆಷನ್ ಇರುತ್ತಲ್ಲ, ಈಗ ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ನಾನು ಆವಾಗಲೇ ಹೇಳಿದಾಗ ಇದೊಂದು ಬಹಳ ವಿಭಿನ್ನವಾದಂಥ ವಿಷಯ, ನಮ್ಮ ಜೀವನಕ್ಕೆ ಹತ್ತಿರವಾದದ್ದೇ. ಆದ್ದರಿಂದ ತಜ್ಞರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಅನುಮಾನಗಳಿದ್ರು ನಂತರ ಕೊನೆಯಲ್ಲಿ ಅವರೊಂದಿಗೆ ಕ್ಲಾರಿಫಿಕೇಶನ್ ಮಾಡ್ಕೋಬೋದು. ನಮಸ್ಕಾರ. ಮತ್ತೆ ಕೇಳ್ತಿಲ್ವಾ? ಈಗ ಕೇಳುತ್ತಾ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೀವನ್ ಕಾರ್ಯಾಲಯ ಟ್ರಸ್ಟ್ ಹಾಗೂ
ನಾನು ಸ್ವಲ್ಪ ಗಿಡ್ಡ, ನಾನೇನು ಮಾಡಲಿ. ಮತ್ತು ಪೀಠ, ಜೀವನ ಕಾರ್ಯಾಲಯ ಪೀಠ, ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆ, ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ವ್ಯಕ್ತಪಡಿಸುತ್ತೇನೆ. ತಮ್ಮೆಲ್ಲರಿಗೂ ನೀವು ಈ ವಿಷಯದಲ್ಲಿ ಆಸಕ್ತಿ ತೋರಿ ಇಲ್ಲಿ ಬಂದಿರೋದಕ್ಕೆ, ಅದು ಭಾನುವಾರ ಸಂಜೆ, ನನ್ನ ಕೃತಜ್ಞತೆಗಳು ವ್ಯಕ್ತಪಡಿಸುತ್ತೇನೆ. ಆಮೇಲೆ ಇವತ್ತಿನ ಟಾಕ್ ತಯಾರಿಸಲುವಾಗ RV ಟೀಚರ್ಸ್ ಕಾಲೇಜ್ನಲ್ಲಿ ಅಧ್ಯಾಪಕರಾದ ಬೃಂದಾರಾವ್ ಅವರು ಒಂದು ಸರ್ತಿ ನಾನು ಹೇಳೋದನ್ನು ನೋಡಿ ನನಗೆ ಸ್ವಲ್ಪ ಸಲಹೆಗಳು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಸಹ ಕೃತಜ್ಞತೆ ಸಲ್ಲಿಸುತ್ತೇನೆ. ಅಯ್ಯೋ, ಥ್ಯಾಂಕ್ ಯು ಸೊ ಮಚ್. ಇದು ಈಗ ಕಾಣುತ್ತಾ? ಆಮೇಲೆ ಇದನ್ನು ಕಂಪ್ಯೂಟರೈಸ್ ಮಾಡಿ ವರ್ಡ್ ಪ್ರಾಸೆಸ್ಸಿಂಗ್ ಮಾಡಿ ಕೊಟ್ಟ ಕನ್ನಡ ಅಧ್ಯಾಪಕರು ರಮೇಶ್ ಅನ್ನೋರು, ಅವ್ರಿಗೂ ಸಹ ನನ್ನ ಕೃತಜ್ಞತೆಗಳು ನಾನು ವ್ಯಕ್ತಪಡಿಸುತ್ತೇನೆ. ಬರ್ತಿಲ್ಲವಾ? ಅಷ್ಟು ಸಾಕು, ಇನ್ ಲೈಟ್ ಆಫ್ ಮಾಡಬೇಡಿ. ನಾನು ಮಾತಾಡೋದು ನಿಮಗೆ ಮಾತು ಕೇಳಿ ಕೂಡ ಅರ್ಥ ಮಾಡ್ಕೋಬೋದು. ಕೆಲವರಿಗೆ ಅದು ವಿಜುವಲ್ ಸಪೋರ್ಟ್ ಇದ್ದರೆ ಇರಬೇಕು ಅಂತ ನಾನು ಸ್ವಲ್ಪ ಪವರ್ ಪಾಯಿಂಟ್ನಲ್ಲೂ ಹಾಕಿದ್ದೀನಿ. ಅದರ ಅವಶ್ಯಕತೆ ಏನಿಲ್ಲ. ಕೊನೆಯಲ್ಲಿ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಇದೆ, ಅದು ಮಾತ್ರ ನೀವು ನೋಡಬೇಕು. ಪಿಕ್ಚರ್ಸ್, ಆಮೇಲೆ ಮಕ್ಕಳು ಬರಹ, ಆ ಥರದ್ದು ಪವರ್ ಪಾಯಿಂಟ್ ಸ್ಲೈಡ್ಸ್ ಅವಶ್ಯಕ ನೀವು ನೋಡೋದು. ಮಿಕ್ಕದೆಲ್ಲ ನೀವು ಸುಮ್ಮನೆ ಕೇಳಿದರೂ ಸಾಕು. ಒಂದೆರಡು ಲೈಟ್ ಇರಲಿ. ಇದು ಬೇಡ, ನನಗಿದು ಅಷ್ಟು ಇಷ್ಟ ಆಗೋಲ್ಲ. ಒಂದೆರಡು ಲೈಟ್ ಇದ್ದರೆ ಸಾಕು. ಅಷ್ಟಿದ್ರೆ ಸಾಕು. ಭಾಷೆ ಕಲಿಕೆಯೇ ಕಲಿಸುವಿಕೆಯೇ ಅಂತ ಇವತ್ತಿನ ಟಾಕ್. ಮೊದಲಾಗಿ ನಾನು ಹೇಳ್ತಕ್ಕದ್ದು, ಭಾಷೆ ಏನು, ಯಾರು ಕಲಿಯಬಹುದು? ಭಾಷೆ ಎನ್ನುವುದು ಮನುಷ್ಯನಿಗೆ ಸಹಜ. ಸಮಕಾಲೀನ ಭಾಷಾಶಾಸ್ತ್ರದ ಮೂಲ ತತ್ವ ಎಂದರೆ ಮಾನವ ಜಾತಿಯ ಪ್ರತಿಯೊಂದು ಶಿಶುವೂ ಯಾವುದಾದರೂ ಒಂದು ಭಾಷೆಯನ್ನು ಕಲಿಯುತ್ತದೆ. ಇಲ್ಲಿ ನಮ್ಮ ದೇಶದ ಮಗು ಒಂದು ಬೇರೆ ಎಲ್ಲಾದರೂ ಹೋದರೆ ಅಲ್ಲಿಯ ಭಾಷೆಯನ್ನು ಕಲಿಯುತ್ತದೆ. ಜಾಪಾನಿ ಭಾಷೆ ಆಗಲಿ, ಇಲ್ಲದಿದ್ದರೆ ಆಫ್ರಿಕಾ ದೇಶದ ಒಂದು ಭಾಷೆ ಆಗಲಿ, ಯಾವುದೇ ಭಾಷೆ ಆಗಲಿ, ಅದು ಆ ಮಗುವಿಗೆ ಕಲಿಯುವುದಕ್ಕೆ ಸಾಧ್ಯವಾಗಿರುತ್ತದೆ. ಅಂದರೆ ಭಾಷೆ ಮನುಷ್ಯನಿಗೆ ಸಹಜ. ಮಾನವ ಜಾತಿಯ ಶಿಶು, ಮನುಷ್ಯ ಏನೇನು ಭಾಷೆ ಆಡುತ್ತಾರೋ ಅದರಲ್ಲಿ ಯಾವುದಾದ್ರೂ ಭಾಷೆ ಅದು ಕಲಿಯಬಹುದು. ಇದು ನಮ್ಮ ಮೂಲ ತತ್ವ. ಶಿಶು ಹುಟ್ಟಿದಾಗ ಮಾತಾಡುತ್ತಾ ಹುಟ್ಟುವುದಿಲ್ಲ, ನಡೆಯುತ್ತಾನೂ ಹುಟ್ಟುವುದಿಲ್ಲ. ಆದರೆ 2 ವಯಸ್ಸಿನ ಶಿಶು ನಿಂತು ಓಡಾಡುತ್ತೆ, 3 ವಯಸ್ಸಿನ ಶಿಶು ಮಾತಾಡುತ್ತೆ. ಮಾನವರ ನಡೆ, ಮಾನವರ ನುಡಿ ಎರಡನ್ನೂ ಮಾನವ ಜಾತಿಗೆ ಪ್ರಾಕೃತಿಕ ಕೊಡುಗೆಗಳು ಎಂದು ಈಗಿನ ನಮ್ಮ ಭಾಷಾಶಾಸ್ತ್ರಜ್ಞರು ನಂಬಿದ್ದಾರೆ.
ನಮ್ಮ ದೇಶದಲ್ಲಿ ಎಷ್ಟೋ ಮಕ್ಕಳು 3 ವಯಸ್ಸಿನಲ್ಲೇ 2-3 ಭಾಷೆ ಮಾತಾಡುತ್ತಾರೆ. ಮೈ ಗ್ರ್ಯಾಂಡ್ಸನ್, he speaks Assamese to his mother, Telugu with us, and has picked up some English and Hindi at his play school ಅಂತ ಒಂದು ಅಜ್ಜಿ ಹೆಮ್ಮೆಯಿಂದ 3 ವಯಸ್ಸಿನ ಮೊಮ್ಮಗನ ಬಗ್ಗೆ ಹೇಳಿಕೊಂಡ್ರು. ಇದರ ಬಗ್ಗೆ ನಾನು ಮತ್ತು ನಮ್ಮ ಗೆಳತಿ ಲಕ್ಷ್ಮೀ ರಾಮೇಶ್ವರ ರಾವ್ ಇಬ್ಬರು ಒಂದು ಆರ್ಟಿಕಲ್ ಬರೆದ್ವಿ, ಕೋಪಿಂಗ್ ವಿತ್ 3 ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಅಂತ. ಅದು ಹಿಂದೂ 2001ನಲ್ಲಿ ಪ್ರಕಟಣೆ ಆಯಿತು. ಇನ್ನು ನೆಟ್ನಲ್ಲಿ ಅದು ಸಿಗುತ್ತೆ. ಶಿಶು ಶಾಲೆಗೆ ಹೋಗುವುದು ಮಾತು ಬಂದ ಮೇಲೇನೆ. 3 ವಯಸ್ಸಿನ ಮಗುವಿಗೆ ಸ್ಕೂಲಿನ ಪಾಠ ಆಗಿರುವುದಿಲ್ಲ, ಪಾಠ ಮಾಡುವುದಕ್ಕೆ ಸಾಧ್ಯವೂ ಇಲ್ಲ. 3 ವಯಸ್ಸಿನ ಮಗುವಿಗೆ ಗಣಿತ, ವಿಜ್ಞಾನ ಶಾಸ್ತ್ರ, ಇಲ್ಲದಿದ್ದರೆ ವ್ಯಾಕರಣ ಇಂತಹದೆಲ್ಲ ಹೇಳಿಕೊಡುವುದಕ್ಕೆ ನಾವು ಪ್ರಯತ್ನನೇ ಮಾಡುವುದಿಲ್ಲ. ಅಂದರೆ ಭಾಷೆ ಆಗಲೇ ಬಂದುಬಿಡುತ್ತೆ ಮಗುವಿಗೆ, ಈ ವಿದ್ಯೆಗಳು ಬರೋವಾಗ ಮುಂಚೆ ಬರುತ್ತೆ. ಆದರೆ ಈ ಶಿಶುಗೆ ಸ್ವತಃ ಬಂದ ಭಾಷೆಯ ಜ್ಞಾನ ಎಂತಹದು ಅಂದರೆ ಅದು ತನ್ನ ಮನಸ್ಸಿನಲ್ಲಿ ಮೂಡಿ ಬಂದ ಯೋಚನೆಗಳನ್ನು ಅದೇ ಕ್ಷಣದಲ್ಲಿ ವ್ಯಕ್ತಪಡಿಸುತ್ತದೆ. ಇನ್ನೊಬ್ಬರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಅವರ ಭಾಷೆಯ ಮೂಲಕ ಅವರು ಮಾತನಾಡಿದ್ದನ್ನು ತಕ್ಷಣ ತಿಳಿದುಕೊಳ್ಳುತ್ತದೆ. ಈ 3 ವರ್ಷದ ಮಗುವಿಗೆ ಭಾಷೆಯ ಮೂಲಕ ಹೊಸ ಅರ್ಥಗಳನ್ನು ವ್ಯಕ್ತಪಡಿಸುವ ಶಕ್ತಿಯು ಮತ್ತು ಹೊಸ ಅರ್ಥಗಳನ್ನು ಗ್ರಹಿಸುವ ಶಕ್ತಿಯು ಇರುತ್ತೆ. ಉದಾಹರಣೆಗೆ, ನಾವು ಈ 3 ವಯಸ್ಸು ಮಗುಗೆ ಒಂದು ಆನೆಯ ಗಾತ್ರದ ಇರುವೆಯ ಕಥೆ ಹೇಳಬಹುದು. an elephant sized ant ಅಂತ ಮಕ್ಕಳಿಗೆ ಹೇಳುವ ಕಥೆ ಇರಬಹುದು. ಇದು ತುಂಬ ಹೊಸ ಯೋಚನೆ. ಅಂದರೆ ಭಾಷೆಯ ಮೂಲಕ ಅದು ಈ ಯೋಚನೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾಷೆಯ ಮೂಲಕ ಈ ಯೋಚನೆಗೂ ಮತ್ತು ಇನ್ನೊಂದು ಯೋಚನೆ, ಇರುವೆ ಗಾತ್ರದ ಆನೆ ಎನ್ನುವ ಇನ್ನೊಂದು ಯೋಚನೆಗೆ ವ್ಯತ್ಯಾಸ ಅಂದರೆ ಅಂತರ ತಿಳಿದುಕೊಳ್ಳುತ್ತದೆ. ಇದರಲ್ಲಿ ವ್ಯಾಕರಣ ಒಳಗೊಂಡಿದೆ ಅಂತ ನನ್ನ ಅಭಿಪ್ರಾಯ, ನಾನು ಹೇಳುವ ಮಾತು ಪ್ರಯತ್ನ. ಆನೆಯ ಗಾತ್ರದ ಇರುವೆ ಒಂದು ಇರುವೆ, ತುಂಬ ದೊಡ್ಡ ಇರುವೆ. ಇರುವೆಯ ಗಾತ್ರದ ಆನೆ ಒಂದು ಆನೆ, ತುಂಬ ಚಿಕ್ಕ ಆನೆ. ಇದು ನಾವು ಶಿಶುಗೆ ನಾವು ಹೇಳಿಕೊಟ್ಟೇ ಇಲ್ಲ. ಇದು ಒಂಥರ ವ್ಯಾಕರಣದ ಮೂಲಕ ಅರ್ಥಗಳು ನಾವು ಮಾಡ್ಕೊತೇವೆ. 3 ವಯಸ್ಸಿನ ಶಿಶುಗೆ ಈ ಅರ್ಥ ಆಗತ್ತೆ. ಅದಕ್ಕೆ ನಾವು 3 ವಯಸ್ಸಿನ ಶಿಶುಗೆ ಈ ಥರ ತಮಾಷೆ ಕಥೆಗಳೆಲ್ಲ ಹೇಳ್ತೀವಿ. ಇದನ್ನು ಭಾಷಾಶಾಸ್ತ್ರಜ್ಞರು ದಿ ಅಬಿಲಿಟಿ ಟು ಯೂಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನ್ಯೂ ಸೆಂಟೆನ್ಸಸ್ ಎನ್ನುತ್ತಾರೆ. ನ್ಯೂ ಸೆಂಟೆನ್ಸಸ್ ಎಂದರೆ, ಇವತ್ತಿನ ಮೊದಲು ನೀವು ಆ 2 ಫ್ರೇಸಸ್ ಕೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ನಾನು ಅದನ್ನು ಮಾತಾಡಿದ ತಕ್ಷಣ ನಿಮಗದು ಅರ್ಥ ಆಗಿದೆ. ಅದು ಅರ್ಥ ಮಾಡಿಕೊಳ್ಳೋಕ್ಕೆ ನಾವು ವ್ಯಾಕರಣ, ನಮ್ಮ ಮನಸ್ಸಿನಲ್ಲಿ ಇರೋ ವ್ಯಾಕರಣದ ಉಪಯೋಗ ಮಾಡ್ತೀವಿ. ಸೊ ಈಗಿನ ಭಾಷಾಶಾಸ್ತ್ರದ ಮೂಲತತ್ವ ನಾನು ಹೇಳಿದಂತೆ ಮಾನವ ಜಾತಿಯ ಎಲ್ಲ ಮಕ್ಕಳಿಗೂ ಈ ಭಾಷೆಯ ಜ್ಞಾನ ಇರುತ್ತೆ, ಭಾಷೆ ಕಲಿತ್ಕೊಳ್ಳೋ ಶಕ್ತಿ ಇರುತ್ತೆ. ಆ ಎಂಥದ್ದು ಶಕ್ತಿ ಅಂದರೆ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಯೂಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನ್ಯೂ ಸೆಂಟೆನ್ಸಸ್. ಯಾರೋ ನಮ್ಮ ಅಕ್ಕ ಹೇಳಿದ್ರು, ನಾನು ಅವ್ರನ್ನ ಮಾತಾಡಿದಾಗ ಗಿಣಿ ಭಾಷೆ ಅಲ್ಲ ಅಂತ. ಇದು ಗಿಣಿ ಭಾಷೆ ಅಲ್ಲ. ಈ ಭಾಷೆಯನ್ನು ಅದಕ್ಕೆ ಒಂದು ಕ್ರಿಯೇಟಿವ್ ರೂಲ್ ಗವರ್ನ್ಡ್ ಸಿಸ್ಟಮ್ ಎಂದು ಹೇಳುತ್ತಾರೆ. ಯಾಕೆ ರೂಲ್ ಗವರ್ನ್ಡ್, ಯಾಕೆ ಕ್ರಿಯೇಟಿವ್? ಇವ್ರು ಹೇಳಿದ್ರು ಲ್ಯಾಂಗ್ವೇಜ್ ಆಸ್ ಅ ಡೈನಾಮಿಕ್ ಟೆಕ್ಸ್ಟ್ ಅಂತ ಒಂದು ಬರೆದಿದ್ದೀನಿ ಅಂತ. ಸೊ ನಿಮಗೆ ಇಲ್ಲಿರುವ ಆಡಿಯನ್ಸ್ ಬಹುಶಃ ನಿಮಗೆ ಗೊತ್ತಿರಬಹುದು ಕರ್ನಾಟಕ ಸಂಗೀತ, ಇಲ್ಲದಿದ್ದರೆ
ಶಾಸ್ತ್ರೀಯ ಸಂಗೀತ, ನಾರ್ದರ್ನ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್. ಸೊ ನಿಮಗೆ ರಾಗ ಅಂದರೆ ಗೊತ್ತಿರಬಹುದು ಅಲ್ವಾ? ರಾಗ ಎಲ್ಲಿದೆ? ನಾವು ಹಾಡಿದಾಗ ಅದನ್ನು ಪರಿಚಯ ಆಗುತ್ತೆ ನಮಗದು. ಭೈರವಿ ಅಂದರೆ ನಾವು ಒಂದೋ ಎರಡೋ ಹಾಡುಗಳು ಅವ್ರಿಗೆ ಹೇಳಿಕೊಡಬಹುದು. ಆದರೆ ಭೈರವಿ ಅಲ್ಲಿ ಒಳಗೊಂಡಿದೆ ಅಂದರೆ ಅದು ಭೈರವಿ ತೀರಿಸೋಲ್ಲ. ಅದು ಭೈರವಿ ಇನ್ನು ಹೊಸದಾಗಿ ನಾವು ಒಂದು ರಾಗ ಆಲಾಪನೆ ಕೇಳೋಕ್ಕೆ ಯಾಕೆ ಹೋಗ್ತೀವಿ ಅಂದರೆ ಅವರು ಸ್ವಲ್ಪ ಏನೋ ಹೊಸದಾಗಿ ಹಾಡ್ತಾರೆ ಅದನ್ನ. ದಟ್ ಈಸ್ ವಾಟ್ ಐ ಕಾಲ್ ಕ್ರಿಯೇಟಿವ್. ಅಟ್ ದ ಸೇಮ್ ಟೈಮ್ ಅದು ಭೈರವಿನೇ, ಅದರಲ್ಲಿ ಯಾವುದೋ ಬೇರೆ ಸ್ವರಗಳು ಸೇರಿಸಬಾರ್ದು, ಆವಾಗ ಅದು ಭೈರವಿ ಆಗೋಲ್ಲ. ಸೊ ಅದು ಭೈರವಿ ಅನ್ನೋದು ಕ್ರಿಯೇಟಿವ್ ಆಗೂ ಇರಬೇಕು, ರೂಲ್ ಗವರ್ನ್ಡ್ ಆಗಿ ಇರಬೇಕು ಅಂತ ನಾನು ನಮ್ಮ ದೇಶದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತ ಇದನ್ನು ಭಾಷೆಗೆ ನಾನು ಹೋಲಿಸಿದ್ದೀನಿ. ಬಿಕಾಸ್ ವೆಸ್ಟರ್ನ್ ಮ್ಯೂಸಿಕ್ ಇಸ್ ನಾಟ್ ಲೈಕ್ ದಟ್. ವೆಸ್ಟರ್ನ್ ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್. ಬಟ್ ಅದಕ್ಕೆ ನಾವು ಭೈರವಿ ಎಷ್ಟು ದಿನ ಹಾಡಿದರೂ ಅದು ನಮಗೆ ಅದರಲ್ಲಿ ಒಂದು ಆಸಕ್ತಿ ಇರುತ್ತೆ. ಆದರೆ ಅದೇ ರುಚಿ ನಮಗೆ ಅದನ್ನು ಒಂದು ಟೇಪನ್ನು 10 ಸರ್ತಿ ಕೇಳೋಕ್ಕಾಗೋಲ್ಲ ಅಲ್ವಾ? ಕೇಳಿದ್ದನ್ನೇ ಕೇಳೋಕೆ 10 ಸರ್ತಿ ಭೈರವಿ ಯಾರೋ ಹಾಡಿದ್ದು ಅದನ್ನು ನಾವು ಕೇಳೋಲ್ಲ. ಬಟ್ ಇವತ್ತು ಇಲ್ಲಿ ಯಾರಾದರೂ ಹಾಡ್ತಾ ಇದ್ದರೆ ಅದು ನಮಗೆ ತುಂಬ ರುಚಿ ಅನಿಸುತ್ತೆ. ಅದು ಕ್ರಿಯೇಟಿವಿಟಿ ಆ್ಯಂಡ್ ರೂಲ್ ಗವರ್ನ್. ಭಾಷೆನೂ ಅಷ್ಟೇ. ಭಾಷೆಯ ಮೂಲಕ ನಾವು ಹೊಸ ಅರ್ಥಗಳನ್ನು ಕಮ್ಯುನಿಕೇಟ್ ಮಾಡ್ತೀವಿ. ಅದರ ಸಾಧ್ಯತೆ ನಮ್ಮ ಮನಸ್ಸಿನಲ್ಲಿರೋ ಸಿಸ್ಟಮ್, ಗ್ರಾಮರ್ ಸಿಸ್ಟಮ್, ಅದರಿಂದ ಬರುತ್ತೆ ಅದು. ಓಕೆ, ಇದು ಮೊದಲ ಭಾಗ ಆಯಿತು. ಎರಡನೇ ಭಾಗ ಶಾಲೆಯಲ್ಲಿ ಭಾಷಾ ಶಿಕ್ಷಣ. ಶಾಲೆಗಳಲ್ಲಿ ಶಿಶುವಿಗೆ ಇಷ್ಟು ಸಹಜವಾಗಿ ಬರುವ ವಿದ್ಯೆ, ಇದನ್ನು ನಾವು ಶಾಲೆಯಲ್ಲಿ ಕಲಿಸುವುದಕ್ಕೆ ಒದ್ದಾಡುತ್ತೇವೆ. ಏನು ವಿದ್ಯೆ? ಅದೇ ಹೇಳಿದ್ನಲ್ಲ, ಆನೆಯ ಗಾತ್ರ ಇರುವೆಯ ಗಾತ್ರ ಆನೆ, ಇದೆಲ್ಲ ಅವನಿಗೆ ತಾನಾಗಿ ಬಂತು ವಿದ್ಯೆ. ಅದನ್ನು ನಾವು ಶಾಲೆಯಲ್ಲಿ ಕಲಿಸುವುದಕ್ಕೆ ಒದ್ದಾಡುತ್ತೇವೆ. ಈ ಒದ್ದಾಟ ವಿಶೇಷವಾಗಿ ನಮ್ಮ ದೇಶದಲ್ಲಿ ಆಂಗ್ಲ ಭಾಷೆಯ ಶಿಕ್ಷಣದಲ್ಲಿ ಕಂಡುಬರುತ್ತೆ. ಆದರೆ ಈ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದವಳು ನಾನು ಇದೇ ಒದ್ದಾಟವನ್ನು ನಮ್ಮ ದೇಶದ ಇತರ ಭಾಷೆಯ ಶಿಕ್ಷಣದಲ್ಲೂ ನೋಡಿದ್ದೀನಿ. ನೀವು ನೋಡಿರಬಹುದು. ಕನ್ನಡ ಶಿಕ್ಷಣ ಕೂಡ ಸರಿಯಾಗಿಲ್ಲ ನಮ್ಮ ಶಾಲೆಗಳಲ್ಲಿ, ಗಮನಿಸಿದ್ದೀನಿ. ಶಾಲೆಗಳಲ್ಲಿ ಭಾಷೆಯ ಶಿಕ್ಷಣ ಯಾಕೆ ಇಷ್ಟು ದೊಡ್ಡ ಪ್ರಶ್ನೆಯಾಗುತ್ತೆ? ಶಾಲೆಯಲ್ಲಿ ನಾವು ಭಾಷೆಯನ್ನು ಕಲಿಸುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. ಮಗು ಸ್ವತಃ ತಾನೇ ಪ್ರಯತ್ನಿಸಲು ಅವಕಾಶ ಕೊಡುವುದಿಲ್ಲ. ಪುಸ್ತಕಗಳನ್ನು ತಯಾರಿಸಿ ಆ ಪುಸ್ತಕಗಳ ವಿಷಯಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ಕಲಿಸಿ ಅದೇ ಪ್ರಶ್ನೋತ್ತರಗಳನ್ನು ಪರೀಕ್ಷೆ ಮಾಡುತ್ತೇವೆ. ಅದು ನಾವು ಕಲಿಸುವ ರೀತಿಯಾಗಿಬಿಟ್ಟಿದೆ ಭಾಷೆಯನ್ನು. ಅವಕಾಶ ಕೊಡೋದು, ಕಲಿಯೋದು ಅಂದರೆ ಭಾಷೆ ಕಲಿಯೋಕ್ಕೆ ಅವಕಾಶ ಕೊಡೋದು, ಆಪರ್ಚುನಿಟೀಸ್ ಫಾರ್ ಲರ್ನಿಂಗ್ ಅಂತ. ನಾವು ಭಾಷೆಯನ್ನು ಸಹಜವಾಗಿ ಕಲಿಯುವ ಮಾರ್ಗ ಇದಲ್ಲ. ಅಂದರೆ ಪಠ್ಯಪುಸ್ತಕ, ಪ್ರಶ್ನೋತ್ತರ, ಪರೀಕ್ಷೆ. 3 ವರ್ಷದ ಶಿಶು ಹಿಂಗೆಲ್ಲ ಕಲ್ತಿರೋದು ಭಾಷೆಯನ್ನು. ದೊಡ್ಡವರಾದ ಮೇಲೂ ನೀವು ಕಲ್ತಿರಬಹುದು ಹೊಸ ಭಾಷೆಗಳನ್ನು. ನೀವೇ ಗಮನಿಸಬಹುದು ನೀವು ಹೆಂಗೆ ಕಲಿಸಿದ್ರಿ ಅಂತ. ಭಾಷೆಯನ್ನು ಸ್ವತಃ ನಾವು ಕಲಿಯಬೇಕೆಂದರೆ ನಮಗೆ ಆ ಭಾಷೆಯಲ್ಲಿ ಹೇಳುವ ವಿಷಯಗಳನ್ನು ಕುರಿತು ಒಂದು ಕುತೂಹಲ ಇರಬೇಕು, ಉತ್ಸಾಹ ಇರಬೇಕು. ಉದಾಹರಣೆಗೆ ಕಥೆಗಳನ್ನು ಕೇಳಿಸಿಕೊಂಡ್ರೆ, ಓದಿದರೆ ನಮಗೆ ಆ ಕಥೆಯ ಭಾಷೆ ನಮ್ಮ ನೆನಪಲ್ಲಿ ಉಳಿಯುತ್ತದೆ. ನಮಗೆ ಚೆನ್ನಾಗಿರುವ ಹಾಡು ಕೇಳಿದರೆ ಆ ಹಾಡಿನ ಶಬ್ದಗಳು, ಅದರ ಭಾಷೆ ನಮ್ಮ ನೆನಪಿನಲ್ಲಿ ನಿಲ್ಲುತ್ತದೆ. ನಾವು ಅರ್ಥ ಗ್ರಹಿಸುವಾಗ ಅರ್ಥದೊಂದಿಗೆ ಭಾಷೆಯನ್ನು ಗ್ರಹಿಸುತ್ತೀವಿ. ಅದು ನಮ್ಮ ನೆನಪಲ್ಲಿ ನಿಲ್ಲುತ್ತೆ. ಭಾಷೆಯ ಈ ನೆನಪು ಅಂದರೆ ನಮ್ಮ ಮನಸ್ಸಿಗೆ ಮನದಟ್ಟಾಗಬೇಕು ಅಂತಾರಲ್ಲ, ಆ ಥರದ ಭಾಷೆಯ ಈ ನೆನಪು ಒಂದು ಅನ್ಕಾನ್ಷಿಯಸ್ ಮೆಮರಿ ಅಂತ ಹೇಳಬಹುದು. ಇದು ಕಾನ್ಷಿಯಸ್ ಮೆಮರಿ ಅಲ್ಲ.
3 ವರ್ಷದ ಮುಂಚೆ ನಾವೆಲ್ಲರೂ ಸಹಜವಾಗಿ ಭಾಷೆ ಕಲಿಯುವಾಗ ನಮ್ಮ ಮನಸ್ಸಿನ ಶಕ್ತಿಗೆ ಕಾನ್ಷಿಯಸ್ ಮೆಮೊರಿ ಹುಟ್ಟಿರುವುದಿಲ್ಲ. ನೀವೇ ಯೋಚಿಸಬಹುದು, ಈಗ ನೀವು ಯೋಚಿಸಬಹುದು, ನಿಮ್ಮ ಸ್ವಂತದ ಮೊಟ್ಟ ಮೊದಲಿನ ನೆನಪು ಏನು? ಒಂದು ಕ್ಷಣ ನೆನೆಸ್ಕೊಳ್ಳಿ. ನಿಮ್ಮ ಸ್ವಂತದ ಮೊಟ್ಟ ಮೊದಲು ನೆನಪು ಏನು? ಯಾರೋ ಹೇಳಿದ್ದು ನೆನಪಲ್ಲ, ನಿಮಗೆ ತಾನಾಗಿ ಮೊಟ್ಟ ಮೊದಲ ನೆನಪು ಏನಾದರೂ ನಿಮ್ಮ ಮನಸ್ಸಿಗೆ ಬರ್ತಾ ನೋಡಿ. ನೀವು ಯೋಚಿಸಿ ನೋಡಿದರೆ ನಿಮ್ಮ ಅನುಭವ ಯಾವುದಾದ್ರೂ ಸುಮಾರು ನಿಮಗೆ 3 ವರ್ಷದಲ್ಲಿ ನಡೆದ ಘಟನೆಯು ಅದರ ನೆನಪು ನಿಮಗೆ ಬರಬಹುದು. ಯಾರಿಗಾದ್ರೂ ಬಂತಾ ಏನಾದರೂ ನೆನಪು? ಇದ್ರ ಬಗ್ಗೆ ನೀವು ಇದಕ್ಕೆ ಮುಂಚೆ ಯೋಚನೆ ಮಾಡಿಲ್ವಾ? ಮನೆಗೆ ಹೋಗಿ ಯೋಚನೆ ಮಾಡಿ. ನನಗೆ ಮೊಟ್ಟ ಮೊದಲ ನೆನಪು, ನಾನು 3 ವರ್ಷದ ಹುಟ್ಟಿದ ದಿನ ಬೆಳಗಾಗಲು ಎದ್ದಾಗ ನಮ್ಮ ತಾಯಿ, ನಿನಗೆ ಇವತ್ತು ಹುಟ್ಟಿದ ದಿನ ಅಂತ ಹೇಳಿದರು. ನಮ್ಮ ತಾಯಿಯ ಮ್ಯಾಚ್ ಬಾಕ್ಸ್ ಅದನ್ನು ಹಚ್ಚಿಸ್ತಾ ಇದ್ದರು, ದೇವರಿಗೆ ದೀಪ ಹಚ್ಚಿಸ್ತಾ ಇದ್ದರು. ನಾನು ಮಾಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವರು ಸರಿ ನಾನು ಕೇಳಿದ್ಲು ಅಂತಾನೆ ನನ್ನ ಕೈಗೆ ಕೊಟ್ಟರು. ಅದು ನಿಜವಾಗ್ಲೂ ನಾನು ಹಚ್ಚಿಸ್ದೆ ಅದನ್ನ. ಅವರು ತುಂಬ ಗಾಬರಿ ಪಟ್ಟರು ಆವಾಗ. ನನಗದು ಚೆನ್ನಾಗಿ ಜ್ಞಾಪಕ ಇದೆ. ಅದಕ್ಕೆ ಮೊದಲಿನ ನೆನಪುಗಳು ಜಾಸ್ತಿ ಜ್ಞಾಪಕ ಇಲ್ಲ ನನಗೆ. ಇವತ್ತು ಅವರನ್ನು ನಮನ ನನಗೆ. ನಮ್ಮಲ್ಲಿ ಯಾರಿಗೂ ನಾವು ಹುಟ್ಟಿದ ಬಗ್ಗೆನೋ, ನಾವು ನಡೆಯುವುದನ್ನು ಕಲಿತ ಬಗ್ಗೆನೋ, ನಾವು ಮಾತು ಬರುವ ಮುಂಚೆ ಇದ್ದ ಸ್ಥಿತಿನೋ, ಇದು ಯಾವುದು ನೆನಪಿನಲ್ಲಿ ಇರುವುದಿಲ್ಲ. ಇದನ್ನು ಮನಃಶಾಸ್ತ್ರದಲ್ಲಿ ಚೈಲ್ಡ್ಹುಡ್ ಎಮ್ನೀಷಿಯಾ ಎಂದು ಕರೆಯುತ್ತಾರೆ. Sorry, I think I've lost my way a bit. ಇದೇ ತರಹ ನಮ್ಮಲ್ಲಿ ಭಾಷೆಯ ಬಗ್ಗೆ ಇರುವ ಜ್ಞಾನವನ್ನು, ನೆನಪನ್ನು ಒಂದು ಅನ್ಕಾನ್ಷಿಯಸ್ ಸಿಸ್ಟಮ್ ಆಫ್ ನಾಲೆಡ್ಜ್ ಎಂದು ಹೇಳಬಹುದು. ಅಂದರೆ ನಮಗೆ ತಿಳಿದಿರುವ ಭಾಷೆಯನ್ನು ನಾವು ಸ್ವಾಭಾವಿಕವಾಗಿ ಉಪಯೋಗಿಸುವಾಗ ನಮಗೆ ಅದರ ವ್ಯಾಕರಣದ ಬಗ್ಗೆನೋ, ಅದರ ರೂಪರಚನೆಯ ಬಗ್ಗೆನೋ ನಿಂತು ಯೋಚನೆ ಮಾಡುವ ಅನುಭವವೂ ಇರಲ್ಲ, ಅವಕಾಶವೂ ಇರುವುದಿಲ್ಲ. ಇಂಗ್ಲೀಷ್ನಲ್ಲಿ ಇದನ್ನು ವಿ ಸ್ಪೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಇನ್ ರಿಯಲ್ ಟೈಮ್ ಅಂತ ಹೇಳುತ್ತಾರೆ. ನಾವು ಮಾತನಾಡುವ ಗತಿ ಒಂದು ಕ್ಷಣಕ್ಕೆ 3 ಶಬ್ದಗಳಿಗಿಂತ ವೇಗವಾಗಿ ಇರುತ್ತೆ. ಇದನ್ನು ನೀವೇ ನಿಮ್ಮ ಸೆಲ್ಫೋನ್ ಇಟ್ಕೊಂಡು ಪರೀಕ್ಷಿಸಬಹುದು. ನಾವು ಎಷ್ಟು ವೇಗವಾಗಿ ಮಾತಾಡ್ತೀವಿ, ಅಷ್ಟೇ ವೇಗವಾಗಿ ನಾವು ಅದನ್ನು ಗ್ರಹಿಸುತ್ತೀವಿ. ನಮಗೆ ಬರುವ ಭಾಷೆಯನ್ನು. ನಮಗೆ ಯಾವ ಭಾಷೆ ಬರೋಲ್ವೋ ಅದನ್ನು ತುಂಬ ಏನೋ ವೇಗವಾಗಿ ಅವರು ನುಡಿಯುತ್ತಾರೆ ಅಂತ ನಮ್ಮ ಅನುಭವ ಇರುತ್ತೆ. ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಪ್ರಾಸೆಸ್ ದಟ್ ಲ್ಯಾಂಗ್ವೇಜ್. ಓಕೆ, ನಾವು ಭಾಷೆ ಪ್ರಯೋಗಿಸುವ ಕ್ರಮ ಅಲ್ಲದೆ ಭಾಷೆ ಕಲಿಯುವ ಕ್ರಮ ನಮ್ಮ ತಿಳಿವಿಗೆ ಮಿಂಚಿ ನಮಗೇ ತಿಳಿಯದೆ ನಡೆಯುವ ಒಂದು ಕ್ರಮ. ಹೀಗಿರುವಾಗ ಭಾಷೆಯನ್ನು ನಾವು ಪಾಠ ಕಲಿಸುವ ಹಾಗೆ ಹೇಳುವುದಕ್ಕೆ ಹೋದರೆ ನಮಗೇ ತಿಳಿಯದ ಒಂದು ವಿದ್ಯೆಯನ್ನು ನಾವು ಕಲಿಸುವುದಕ್ಕೆ ಹೋದ ಹಾಗೆ ಆಗುತ್ತದೆ. ಅದಲ್ಲದೆ ನಾವು ಹೇಳಿಕೊಟ್ಟ ಭಾಷೆಯ ಅಂಶಗಳು ಕಲಿಯುವವರ ಮನಸ್ಸಿಗೆ ಹೊಳೆಯುವುದಿಲ್ಲ, ಅವರು ಅದನ್ನು ಗ್ರಹಿಸುವುದಿಲ್ಲ. ಮೂರನೆಯ ಭಾಗ, ಕಲಿತ ಭಾಷೆ, ಕಲಿಸಿದ ಭಾಷೆ, ಕೆಲವು ಸಂಶೋಧನೆಗಳ ಉದಾಹರಣೆಗಳು.
ಅಂದರೆ ನಾನು ಏನು ಹೇಳಿದೆ, ನಾವು ಭಾಷೆಯನ್ನು ಹೇಗೆ ಕಲಿತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಹೇಳ್ಕೊಡೋಕ್ಕೆ ಹೋದರೆ ಅದೇನೋ ಒಂದು ನಮಗೆ ತಿಳಿಯೋದ ವಿದ್ಯೆ ಹೇಳ್ಕೊಡೋ ಹಾಗೆ. ನಾವೇನೋ ಒಂದು ಹೇಳ್ಕೊಡ್ತೀವಿ, ಮಕ್ಕಳಿಗೆ ಅದು ಅರ್ಥನೇ ಆಗೋಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ನಾವು ನಮ್ಮ ಮಾತೃಭಾಷೆಗಳನ್ನು ಹೇಗೆ ಕಲಿಯುತ್ತೇವೆ ಅಂತ ತುಂಬಾ ನಡೆಸಿದ್ದಾರೆ ಸಂಶೋಧನೆಗಳು. ನಮ್ಮ ದೇಶದಲ್ಲಿ ಇದೆಲ್ಲ ತುಂಬ ಕಡಿಮೆ. ಅದರಲ್ಲೂ ಇದ್ರ ಬಗ್ಗೆ ತುಂಬಾ ವಿಷಯಗಳು ಬರೆದಿದ್ದಾರೆ. ದೊಡ್ಡವರು ಏನೋ ಮಾತಾಡ್ತಾರೆ, ಮಕ್ಕಳು ಅದರಿಂದ ಏನು ಗ್ರಹಿಸುತ್ತಾರೆ, ಅದಕ್ಕೆ ಏನು ಸಂಬಂಧ ಇದೆ ಅಂತ. ವಾಟ್ ಈಸ್ ಟಾಟ್ ಇಸ್ ನಾಟ್ ವಾಟ್ ಈಸ್ ಲರ್ನ್ಡ್ ಅಂತಾರೆ. ಓಕೆ, ಕಲಿತ ಭಾಷೆ ಮತ್ತು ಕಲಿಸಿದ ಭಾಷೆಗಳಿಗೂ ಇರುವ ವ್ಯತ್ಯಾಸವನ್ನು ನಾವು ಉದಾಹರಣೆಯ ಮೂಲಕ ನೋಡಬಹುದು. ಇದು ಕೇಂದ್ರೀಯ ವಿದ್ಯಾಲಯದ 2 ಶಾಲೆಗಳಲ್ಲಿ ನಡೆದ ಸಂಶೋಧನೆ. ಇದನ್ನು ವಿಜಯ ಎನ್ನುವರು ನಡೆಸಿದ್ರು. ಒಂದು ಕೇಂದ್ರೀಯ ವಿದ್ಯಾಲಯ ಹೈದರಾಬಾದಿನ ಉಪ್ಪಲ್ ಎನ್ನುವ ಜಾಗದಲ್ಲಿ ಇದೆ. ಮತ್ತೊಂದು ಕೇಂದ್ರೀಯ ವಿದ್ಯಾಲಯ ಉತ್ತರ ಪ್ರದೇಶದ ಉನ್ನಾವ್ ಎನ್ನುವ ಒಂದು ಚಿಕ್ಕ ಊರಿನಲ್ಲಿ ಇದೆ, ಲಕ್ನೋ ಹತ್ರ. ಮಕ್ಕಳಿಗೆ ನ್ಯಾಷನಲ್ ಬುಕ್ ಟ್ರಸ್ಟ್ನ ಬರೀ ಚಿತ್ರಗಳ ಇರುವ ಕಥೆ ಪುಸ್ತಕಗಳನ್ನು ತೋರಿಸಿ, ಐ ವಿಲ್ ಶೋ ಯು ಸಮ್ ಪಿಕ್ಚರ್ಸ್, ಯು ವಿಲ್ ಹ್ಯಾವ್ ಟು ಟೆಲ್ ಮಿ ಅ ಸ್ಟೋರಿ, ಓಕೆ ಅಂತ ಹೇಳಲಾಯಿತು. ಮೊದಲು ಒಂದು ಸಲ ಪುಸ್ತಕವನ್ನು ಪೂರ್ತಿ ತೋರಿಸಿದ ಮೇಲೆ ನಂತರ ಮೊದಲಿನಿಂದ ಚಿತ್ರ ತೋರಿಸುತ್ತಾ ಕಥೆ ಹೇಳು, ಈ ಚಿತ್ರದಲ್ಲಿ ಏನು ನಡೆಯುತ್ತದೆ ಎಂದು ಕೇಳಲಾಯಿತು. ಇಂಗ್ಲೀಷ್ನಲ್ಲಿ ಟೆಲ್ ಅ ಸ್ಟೋರಿ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್ ಅಂತ ಕೇಳಲಾಯಿತು. ಇದು ಹೈದರಾಬಾದಿನ 1ನೇ ತರಗತಿ, ಅಂದರೆ 5ರಿಂದ 7 ವರ್ಷದ ಮಕ್ಕಳು. ಅಲ್ಲಿಯ ಈ ಮಗುವಿನ ಭಾಷೆಯ ಪ್ರಯೋಗ ನೋಡಿ. ಮಾರ್ಕೆಟ್ ಎನ್ನುವ ನ್ಯಾಷನಲ್ ಬುಕ್ ಟ್ರಸ್ಟ್ ಚಿತ್ರಕಥೆ ಇದು. ಮಗು ಹೇಳುತ್ತೆ ಚಿಕ್ಸ್, ವಿಜಯ ಹೇಳ್ತಾಳೆ ಚಿಕ್ಸ್, ಓಕೆ. ಮಗು ಹೇಳುತ್ತೆ ಹೆನ್ಸ್, ಗರ್ಲ್, ಬಾಸ್ಕೆಟ್, ಮದರ್, ಫಾದರ್, ಬಾಯ್, ಆಂಟಿ, ಬ್ಯಾಗ್, ಬುಕ್ಸ್, ಬಕೆಟ್ಸ್. ಅಂದರೆ ಚಿತ್ರದಲ್ಲಿ ಇರುವ ಪದಾರ್ಥ ಒಂದೊಂದನ್ನು ಅದು ಇಂಗ್ಲೀಷ್ ಹೆಸರುಗಳು ಹಿಡಿದು ಹೇಳುತ್ತೆ. ವಿಜಯ ಕೇಳ್ತಾಳೆ ಆ್ಯಂಡ್ ವಾಟ್ ಆರ್ ದೇ ಡೂಯಿಂಗ್? ಮಗು ಹೇಳುತ್ತೆ ದೇ ಆರ್ ಟೇಕಿಂಗ್ ಸಮ್ ಥಿಂಗ್ಸ್. ವಿಜಯ ಮತ್ತೆ ಕೇಳ್ತಾಳೆ ಆ್ಯಂಡ್ ವಾಟ್ ಈಸ್ ಹೀ ಡೂಯಿಂಗ್? ವಾಟ್ ಈಸ್ ದ ಬಾಯ್ ಡೂಯಿಂಗ್? ಹೀ ಈಸ್ ಸೀಯಿಂಗ್ ದ್ಯಾಟ್. ಮತ್ತೆ ಅವಳು ಕೇಳ್ತಾಳೆ ಆ್ಯಂಡ್ ಲುಕ್ ಅಟ್ ದೆಮ್, ವಾಟ್ ಆರ್ ದೇ ಡೂಯಿಂಗ್? ವಾಟ್ ಆರ್ ದೇ ಡೂಯಿಂಗ್? ಮಗು ಹೇಳುತ್ತೆ ದೇ ಆರ್ ವಾಕಿಂಗ್. ದಿಸ್ ಒನ್ ಶೋಯಿಂಗ್. ಓಕೆ ಅಂತಾಳವಳು. ಮಗು ಮತ್ತೆ ಹೇಳುತ್ತೆ ಕ್ಯಾಚಿಂಗ್, ಬಾಸ್ಕೆಟ್, ಮದರ್, ಗರ್ಲ್, ಫಾದರ್, ಬಾಯ್. ಮಗುವಿನ ಭಾಷೆಯಲ್ಲಿ ಗಮನಾರ್ಹ ಅಂದರೆ ನಾಮಪದಗಳ ಸಂಖ್ಯೆ ಎಷ್ಟೋ ಜಾಸ್ತಿ ಇವೆ, ಅಂದರೆ ನೌನ್ಸ್. ಮಗುವಿನ ಭಾಷೆ, ಸ್ವತಃ ಭಾಷೆಯಲ್ಲಿ ನೌನ್ಸ್ ಜಾಸ್ತಿ ಇದೆ. ಸಂಶೋಧಕಿಯರು ಕೇಳಿದರೆ ಮಾತ್ರ ವಾಟ್ ಆರ್ ದ ಡೂಯಿಂಗ್ ಅಂತ ಒತ್ತಾಯಪಡಿಸಿದರೆ ಮಾತ್ರ ಕ್ರಿಯಾಪದಗಳ ಬಳಕೆ ಕಂಡುಬರುತ್ತಿತ್ತು. ಒಟ್ಟು ಈ ಕೇಂದ್ರೀಯ ವಿದ್ಯಾಲಯದಲ್ಲಿ ಪರೀಕ್ಷಿಸಿದ 10 ಮಕ್ಕಳಲ್ಲಿ ನಾಮಪದಗಳ ಸಂಖ್ಯೆ ಒಂದೊಂದು ಮಗುವಿನಲ್ಲಿ 47ರಿಂದ 96ವರೆಗೂ ಇದ್ದರೆ ಕ್ರಿಯಾಪದಗಳ ಸಂಖ್ಯೆ, ಕ್ರಿಯಾಪದಗಳ ಬಳಕೆ 11ರಿಂದ 39ವರೆಗೂ ಮಾತ್ರ ಇದ್ದವು. ಈ ಅಂತರಕ್ಕೆ ಶಾಸ್ತ್ರಜ್ಞರು ನೌನ್ ಅಡ್ವಾಂಟೇಜ್ ಎಂದು ಹೆಸರಿಟ್ಟಿದ್ದಾರೆ. ಇದಕ್ಕೆ 2 ಕಾರಣಗಳನ್ನು ಹೇಳುತ್ತಾರೆ. ಪದಗಳ ಮುಂದುವರಿಕೆಗೆ 2 ಕಾರಣಗಳು. ಒಂದು, ನಾಮಪದಗಳು ವಸ್ತುವನ್ನು ಮಾತ್ರ ತೋರಿಸುತ್ತವೆ, ಕ್ರಿಯಾಪದಗಳು ಸಂಬಂಧವನ್ನು ಸೂಚಿಸುತ್ತವೆ. ಎಂದರೆ ನಾಮಪದಗಳ ಅರ್ಥ ಗ್ರಹಿಸುವುದು ಸುಲಭ, ಮಗುವಿಗೆ ಸಹ
ಚಿಕ್ಕ 1 ವರ್ಷದ ಮಗು ಭಾಷೆ ಕಲಿಯುವ ಮಗುಗೆ ಅದರ ಭಾಷೆನಲ್ಲೂ ನಾಮಪದಗಳು ಫಸ್ಟ್ ಬರುತ್ತೆ. ಕ್ರಿಯಾಪದಗಳ ಅರ್ಥ ಗ್ರಹಿಸುವುದು ಅಷ್ಟು ಸುಲಭವಲ್ಲ. ಆದರೆ ನಾವು ಸಂಶೋಧನೆ ನಡೆಸಿದ್ದ ಮಕ್ಕಳು 5, 6, 7 ಅದಕ್ಕಿಂತ 10 ವರ್ಷದವರೆಗೂ ಹೋದ್ವಿ. ಸೊ ಅಲ್ಲಿ ಈ ಕಾರಣ ಸರ್ ಹೋಗೋಲ್ಲ. ಆದರೆ ಇದಕ್ಕೆ ಇನ್ನೊಂದು ಕಾರಣನೂ ಹೇಳ್ತಾರೆ. ಈ ವಿಜಯ ನಡೆಸಿದ ಸಂಶೋಧನೆಯ ವಿಶೇಷತೆ ಇದು. 2ನೇ ಕಾರಣ ಅಂದರೆ ಭಾಷೆಗಳಲ್ಲಿ ಅಂತರ ಅಲ್ಲದೆ ವ್ಯತ್ಯಾಸವಿರುವುದು ಕ್ರಿಯಾಪದಗಳಲ್ಲಿ ಮಾತ್ರ ಎನ್ನುವುದು ಒಂದು ನಂಬಿಕೆ ಇದೆ. ನಾನು ಮೊದಲೇ ಹೇಳಿದೆ, ಮಾನವ ಜಾತಿಯ ಯಾವ ಮಗುವನಾದರೂ ಯಾವುದೇ ಭಾಷೆ ಕಲಿಯಬಹುದು. ಒಂದು ವಿಧದಲ್ಲಿ ಎಲ್ಲ ಭಾಷೆಗಳು ಒಂದೇ. ಆದರೆ ನಮಗೆಲ್ರಿಗೂ ಗೊತ್ತು ಭಾಷೆಗಳು ಎಷ್ಟೋ ವ್ಯತ್ಯಾಸಗಳಿರುತ್ತೆ ಅಂತ. ಸೊ ಈ ವ್ಯತ್ಯಾಸಗಳು ಎಲ್ಲಿದೆ ಅನ್ನೋದು ತುಂಬ ಒಂದು ಪ್ರಶ್ನೆ ಇವಾಗ ಸಂಶೋಧನೆಗೆ. ಅದರಲ್ಲಿ ಈ ಹೈಪೋಥೆಸಿಸ್ ತುಂಬ ಮುಂದುವರೆದಿದೆ. ನಾಮಪದಗಳು ಸುಮಾರು ಇಂಟರ್ ಟ್ರಾನ್ಸ್ಲೇಟಬಿಲಿಟಿ ಅಂತಾರಲ್ಲ ಇರುತ್ತೆ ಜಾಸ್ತಿ. ಕ್ರಿಯಾಪದಗಳು ಅಷ್ಟು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನಾವು ತಗೊಳ್ಳಲ್ಲ. ಭಾಷೆಗಳಲ್ಲಿ ಅಂತರ ಅಲ್ಲದೆ ವ್ಯತ್ಯಾಸಗಳಿರುವುದು ಕ್ರಿಯಾಪದಗಳಲ್ಲಿ ಮಾತ್ರ ಎನ್ನುವುದು ಒಂದು ನಂಬಿಕೆ ಇದೆ. ಉದಾಹರಣೆಗೆ ನಾವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನಾಮಪದಗಳನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತೇವೆ. ಇವಾಗ ಕನ್ನಡದಲ್ಲಿ ನಾವು ಬಸ್ಸುಗಳು, ಕಾರುಗಳು, ಉಚ್ಚಾರಣೆ ಬಿಟ್ಬಿಡಿ, ಅದು ಬಸ್ ಬಿಕಮ್ಸ್ ಬಸ್ಸು. ಅದಕ್ಕೆ ಒಂದು ಕಾರಣನೂ ಇದೆ, ಇವಾಗ ನಾನು ಹೇಳೋಕ್ಕೆ ಹೋಗೋದಲ್ಲ, ಅದೆಲ್ಲ ಕಾರಣ. ಬಟ್ ಬಸ್ಸುಗಳು, ಬಸ್ಸಿಂದ ಎಲ್ಲ ಹೇಳಬಹುದು. ಅಪ್ಲಿಕೇಶನ್ ಅಂತ ಒಂದು ಶಬ್ದ ತಗೊಂಡ್ರೆ ಅಪ್ಲಿಕೇಶನಲ್ಲಿ ಅಂತ ವಿಭಕ್ತಿ ಸೇರಿಸಬಹುದು, ಅಪ್ಲಿಕೇಶನ್ಗೆ ಅಂತ ವಿಭಕ್ತಿ ಸೇರಿಸಬಹುದು. ಆದರೆ ಕ್ರಿಯಾಪದಗಳನ್ನು ತಗೊಳ್ಳುವಾಗ ನೋಡಿ, ಅಪ್ಲೈ ಮಾಡುತ್ತೀನಿ ಅಂತ ಏನು ಹೇಳಬೇಕು, ಅಪ್ಲೈತೀನಿ ಅಂತ ಹೇಳೋಕ್ಕಾಗೋಲ್ಲ ಅಲ್ವಾ? ನಾಳೆ ಅಪ್ಲೈತೀನಿ ಅಂತ ಯಾರೂ ಹೇಳೋಲ್ಲ ಅದನ್ನು. ನಾಳೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡುತ್ತೀನಿ ಅಂತ ಹೇಳಬೇಕು. ಅಂದರೆ ಇಂಗ್ಲಿಷ್ ಕ್ರಿಯಾಪದಕ್ಕೆ ನಮ್ಮ ಕನ್ನಡದ ಒಂದನ್ನು ಜೋಡಿಸಿ ಅದಾದ ಮೇಲೆ ಅದನ್ನು ಪ್ರಯೋಗಿಸುತ್ತೇವೆ. ಇದು ಬರೀ ಕನ್ನಡ ಇಂಗ್ಲೀಷ್ ಅಲ್ಲ, ಹಿಂದಿ, ನಮ್ಮ ದೇಶದ ಯಾವ ಭಾಷೆಯನ್ನಾದರೂ ನೀವು ತಗೊಳ್ಳಿ, ಇಂಗ್ಲೀಷ್ ಶಬ್ದ ಅದಕ್ಕೆ ಬಂದರೆ ಅವರೊಂದು ಕ್ರಿಯಾಪದವನ್ನು ಜೋಡಿಸುತ್ತಾರೆ. ಹಮ್ ಅಪ್ಲೈ ಕರೆಂಗೆ ಅಂತಾರೆ ಹಿಂದಿನಲ್ಲಿ. ಹೀಗಾಗಿ ಇದು 2ನೇ ಕಾರಣ. ಭಾಷೆಗಳಲ್ಲಿ ಅಂತರ ಇರೋದು ಜಾಸ್ತಿ ಕ್ರಿಯಾಪದಗಳಲ್ಲಿ. ಕ್ರಿಯಾಪದಗಳು ತಡವಾಗಿ ಬರುತ್ತೆ ಮಕ್ಕಳ ಭಾಷೆಯಲ್ಲಿ. ಹೀಗಾಗಿ ಮಕ್ಕಳು ಸ್ವತಃ ಕಲಿತುಕೊಳ್ಳುವ ಭಾಷೆಯಲ್ಲಿ ಒಂದು ನೌನ್ ಅಡ್ವಾಂಟೇಜ್ ಅಂದರೆ ನಾಮಪದಗಳು ಮುಂದುವರಿಕೆಯನ್ನು ಗಮನಿಸಲಾಗಿದೆ. ಕ್ರಿಯಾಪದಗಳು ಅಲ್ಲದೆ ಸಂಬಂಧಗಳನ್ನು ಸೂಚಿಸುವ ಶಬ್ದಗಳು. ಕ್ರಿಯಾಪದಗಳು ಅಂದರೆ ಬರೀ ಕ್ರಿಯಾ ಅಲ್ಲ, ಸಂಬಂಧಗಳನ್ನು ಸೂಚಿಸುವ ಶಬ್ದಗಳು, ಇನ್ಕ್ಲೂಡಿಂಗ್ ವಿಭಕ್ತಿಗಳು, ಪ್ರೆಪೊಸಿಷನ್ಸ್. ಎಷ್ಟು ಮಟ್ಟಿಗೆ ಅಂದರೆ ಟೀಚರ್ ಅನ್ನೋ ನಾಮಪದನೂ ನೀವು ನೋಡಿ, ಮಕ್ಕಳಿಗೆ ನೀವು 3 ವರ್ಷದ ಮಗುಗೆ ಟೀಚರ್ ಯಾರು? ಒಂದೇ ಟೀಚರ್, ಅವ್ರ ಹೆಸರೇ ಟೀಚರು. ನಾವು ದೊಡ್ಡವರು ಹೆಂಗೆ ಅರ್ಥ ಮಾಡ್ಕೋತೀವಿ ಟೀಚರ್ ಅನ್ನೋದು? ಅ ಪರ್ಸನ್ ಹೂ ಟೀಚಸ್ ಅಂತ, ಒಂಥರ ಒಂದು ಸಂಬಂಧ. ಹೇಳಿಕೊಡೋರು ಕಲಿಯುವವರು ಅವ್ರಿಗೆ ಸಂಬಂಧ ಇರಬೇಕು, ಅದು ಟೀಚರ್ ಅಂತ ನಾವು ಅರ್ಥ ಮಾಡ್ಕೋತೀವಿ. ಮಗು ಫಸ್ಟ್ ಟೀಚರನ್ನು ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಮಗು ಅಮ್ಮನೂ ಒಂದೇ ಅಮ್ಮ ಇರೋದು ಮಗುಗೆ, ಪ್ರಪಂಚಗೆಲ್ಲ ಒಂದೇ ಅಮ್ಮ ಇರೋದು. ಅಮ್ಮ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಚೈಲ್ಡ್ ಆ್ಯಂಡ್ ದ ಮದರ್ ಅನ್ನೋದು ಅದಕ್ಕೆ ಹೊಳೆಯುವುದಿಲ್ಲ. ರಿಲೇಷನ್ಶಿಪ್ಸ್ ಆರ್ ಡಿಫಿಕಲ್ಟ್ ಫಾರ್ ದ ಚೈಲ್ಡ್. ಪ್ರೆಪೊಸಿಷನ್ಸ್ ಆರ್ ಡಿಫಿಕಲ್ಟ್, ಎಲ್ರಿಗೂ ಗೊತ್ತದು. ಇಂತಹ ಭಾಷಾಂಶಗಳು ಸ್ವಲ್ಪ ತಡವಾಗಿ ಮಕ್ಕಳ ಸಹಜ ಭಾಷೆಯಲ್ಲಿ ಕಂಡುಬರುತ್ತದೆ. ನಾವು ಎಷ್ಟು ಹೇಳಿಕೊಟ್ರು ಅದು ಮಗು ಮನಸ್ಸಿಗೆ ಹೊಳೆಯೋದು, ಅವನ ಮನಸ್ಸು ಹೆಂಗಿದೆಯೋ ಅದು ಮಾತ್ರ, ಆವಾಗ ಮಾತ್ರ ಹೊಳೆಯುತ್ತೆ. ನಾವು ಸುಮ್ಮನೆ ಪೊಟ್ಟಪಾಠ ಹೇಳಿದರೆ ಅವನಿಗೆ ಹೊಳೆಯುವುದಿಲ್ಲ. ಅದು ನಾವು ಹೇಳ್ತಾ ಇರೋದು. ಈಗಾಗಲೇ ನೀವು ನೋಡಿದ್ದು ಹೈದರಾಬಾದಿನ ಒಂದು ಉದಾಹರಣೆ. ಇದೇ ಎಕ್ಸಸೈಸನ್ನು ನಾವು
ಉನ್ನಾವ್ನಲ್ಲಿ ನಡೆಸುವ ಪ್ರಯತ್ನ ಮಾಡಿದಾಗ ಅಲ್ಲಿನ 1ನೇ 2ನೇ 3ನೇ 4ನೇ ತರಗತಿಗಳಲ್ಲಿ ಈ ಕಾರ್ಯ ನಡೆಸುವ ಸಾಧ್ಯತೆಯೇ ಆಗಲಿಲ್ಲ. ಹೈದರಾಬಾದ್ನಲ್ಲಿ ನಾನು ನಿಮಗೆ ತೋರಿಸಿದ್ದು 1ನೇ ಕ್ಲಾಸ್ ಮಗು. ಉನ್ನಾವ್ನಲ್ಲಿ ಇವಳೇ ಹೋದಳು, ವಿಜಯ ಹೋದಳು. ಟ್ರೈ ಮಾಡಿದಾಗ 5th ಕ್ಲಾಸ್ವರೆಗೂ ಹೋಗಬೇಕಾಗಿತ್ತು. ಕೊನೆಗೆ 5ನೇ ತರಗತಿಯಲ್ಲಿ ಈ ಸಂಶೋಧನೆಯನ್ನು ನಡೆಸಲಾಯಿತು. 2 ಸ್ಥಳಗಳಲ್ಲಿ ಒಂದೇ ಶಾಲೆ ಸರಣಿ ಎಂದರೆ ಕೇಂದ್ರೀಯ ವಿದ್ಯಾಲಯ, ಒಂದೇ ಪಠ್ಯ ಪುಸ್ತಕ, ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ಸ್ ಹ್ಯಾವ್ ಟು ಬಿ ದ ಸೇಮ್ ಅಕ್ರಾಸ್ ದ ಕಂಟ್ರಿ. ಉನ್ನಾವಿನ ಮಕ್ಕಳ ಅಭ್ಯಾಸ ಪುಸ್ತಕ ನೋಡಿದರೆ ಇವಳು ಈ ಕಾರ್ಯ ಯಾವಾಗ ನಡೆಯಲಿಲ್ವೋ ಆವಾಗ ಇವರು ಏನು ಮಾಡ್ತಾರೆ ಕ್ಲಾಸ್ನಲ್ಲಿ ಅಂತ ಅಭ್ಯಾಸ ಪುಸ್ತಕಗಳನ್ನು ತೆಗೆದು ನೋಡಿದ್ಲು. ಆ ಅಭ್ಯಾಸ ಪುಸ್ತಕಗಳನ್ನು ನೋಡಿದರೆ ಚೆನ್ನಾಗಿ ಪಠ್ಯ ಪುಸ್ತಕದ ವಿಷಯಗಳ ಮೇಲೆ ಬರೆದ ಪ್ರಶ್ನೋತ್ತರಗಳು ಇದ್ದವು. ಅದು ಟೀಚರ್ಸ್ ಏನು ಗಮನ ಕೊಡ್ತಾರೆ, ಇದರಲ್ಲಿ ತಪ್ಪಿರಬಾರ್ದು. ಸೊ ಅವ್ರ ಅಭ್ಯಾಸ ಪುಸ್ತಕ ನೋಡಿದರೆ ಅದರಲ್ಲಿ ಒಂದು ತಪ್ಪು ಇರೋಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಮಾತ್ರ ಮನಸ್ಸಿಗೆ ಭಾಷೆ ಗ್ರಹಿಸಿರೋಲ್ಲ ಮಕ್ಕಳು. ಆದರೆ ಮಕ್ಕಳ ಭಾಷಾ ಗ್ರಹಿಕೆ ಆ ಮಟ್ಟಕ್ಕೆ ಇರಲಿಲ್ಲ. ಉನ್ನಾವಿನ 1ನೇ ತರಗತಿಯ ಉತ್ತಮ ಅಂದರೆ ಬೆಸ್ಟ್ ಯಾರು ಅಂತ ಕೇಳಿದ್ರೆ ಈ ಮಗುನ ಟೀಚರು ತಯಾರಿಸಿದ್ರು. ಈ ವಿದ್ಯಾರ್ಥಿಯ ಭಾಷೆ ಗಮನಿಸಿ ಅದೇ ಕಥೆ ಮಾರ್ಕೆಟ್, ಇದಕ್ಕೆ ಮುಂಚೆ ನಿಮಗೆ ಹೇಳಿದ್ನಲ್ಲ ಮಾರ್ಕೆಟ್, ಅದು ಮಗು ಹೇಳುತ್ತೆ, ಬಾಯ್ ಈಸ್ ಗೋಯಿಂಗ್, ಹೀ ಈಸ್ ಗೋಯಿಂಗ್, ಬಾಯ್ ಮ್ಯಾನ್ ಗೋಯಿಂಗ್, ಪಾರ್ಕ್ ಗೋಯಿಂಗ್, ಬಾಯ್ ಫ್ಲವರ್ ಬೆಲ್ಟ್ ಗರ್ಲ್, ಮ್ಯಾನ್ ಈಸ್ ಗೋಯಿಂಗ್, ಫಿಶ್ ಡಾಗ್, ಬಾಯ್ ಗೋಯಿಂಗ್, ಬಾಯ್ ಫ್ಲವರ್, ಬಾಯ್ ಈಸ್ ಫ್ಲವರ್, ವೆಜಿಟಬಲ್ ಬರ್ಡ್ ಫ್ಲವರ್. ಈ ಮಗು ಒಂದೇ ಒಂದು ಕ್ರಿಯಾಪದವನ್ನು ಉಪಯೋಗಿಸುತ್ತಾನೆ ನೋಡಿ, ಗೋಯಿಂಗ್ ಈಸ್ ಗೋಯಿಂಗ್. ಕಲಿಸಿದ ಭಾಷೆಗೂ ಕಲಿತ ಭಾಷೆಗೂ ಇರುವ ಈ ವ್ಯತ್ಯಾಸ ನಮಗೆ ಪರೀಕ್ಷೆಗಳಲ್ಲಿ ಕಂಡು ಬರುವುದಿಲ್ಲ. ಯಾಕೆಂದರೆ ಮಕ್ಕಳು ಕಲಿಸಿದ್ದನ್ನು ಬರೆದು ಉತ್ತೀರ್ಣ ಆಗುತ್ತಾರೆ. ಮಕ್ಕಳು ಕಲಿತಾರೆ, ನಾವು ಕಲಿಸಿದ್ದೆಲ್ಲ ಕಲಿತಾರೆ, ಅದನ್ನು ನಾವು ಏನು ಬರಿಬೇಕೋ ಅದೆಲ್ಲ ಬರೀತಾರೆ. ಆದರೆ ಈ ವ್ಯತ್ಯಾಸ ಇರುವುದು ಸಹಜ. ಹೈದರಾಬಾದ್ನಲ್ಲಿ ಇರುವ ಇಂಗ್ಲಿಷಿನ ವಾತಾವರಣಕ್ಕೂ ಉನ್ನಾವ್ನಲ್ಲಿ ಇರುವ ಇಂಗ್ಲಿಷಿನ ವಾತಾವರಣಕ್ಕೂ ಇರುವ ಅಂತರ ಈ ಮಕ್ಕಳ ಕಲಿತ ಭಾಷೆಯಲ್ಲಿ ನಾವು ಕಾಣುತ್ತೇವೆ. ನಮ್ಮ ಉದ್ದೇಶ ಇಲ್ಲಿ ಉನ್ನಾವಿನ ಮಕ್ಕಳು ದಡ್ರು ಅಂತ ಹೇಳೋದಲ್ಲ, ಅವರು ಸೋಮಾರಿ ಅಂತ ಹೇಳೋದಲ್ಲ, ಅಲ್ವೇ ಅಲ್ಲ. ಅವರು ಇಂಗ್ಲಿಷ್ ಭಾಷೆ ಉಪಯೋಗಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ನೋಡಿ. ಕೆಲವು ಮಕ್ಕಳು ಈಗಾಗಲೇ ನೋಡಿದಂತೆ ಪಠ್ಯ ಭಾಷೆ ಉಪಯೋಗಿಸಿ ಹೀಗೆ ಮಾತಾಡಿದರು. ಮೊದಲೇ ನೋಡಿದ್ವಲ್ಲ, ಬಾಯ್ ಗೋಯಿಂಗ್, ಬಾಯ್ ಮ್ಯಾನ್ ಗೋಯಿಂಗ್, ಆ ಥರ ಮಾತಾಡಿದರು. ಇನ್ನೊಂದು ನೋಡಿ, ಟ್ರೈನ್ ಅನ್ನೋ ಕಥೆ ಇದು. ಇದರಲ್ಲಿ ಮಗು ಹೇಳುತ್ತೆ, ದಿಸ್ ಇಸ್ ಮ್ಯಾನ್, this is a boy, this is an old man, this is an old woman, he is eating, this is a man, this is pool ಅಂದರೆ ಫ್ಲವರ್. ಪ್ರಯತ್ನ ಮಾಡ್ತಿದ್ದಾರೆ ಮಕ್ಕಳು, ತಮಗೆ ಬಂದಿದ್ದನ್ನು ಹೇಳ್ತಾ ಇದ್ದಾರೆ. ಕೆಲವು ಮಕ್ಕಳು ಇಂಗ್ಲಿಷ್ ನಾಮಪದಗಳನ್ನು ಹಿಂದಿ ವಾಕ್ಯದಲ್ಲಿ ಉಪಯೋಗಿಸುತ್ತಾರೆ. ಇದೇ ಕಥೆ ಟ್ರೈನ್. ಇದು ಉದಾಹರಣೆ ನೋಡಿ, ಡ್ಯಾಡಿ ಬಾಯ್ ಸಾಮಾನು ರಖ್ರೆ, ಸಾಮಾನು ಇಡ್ತಾ ಇದ್ದಾರೆ. ಫುಡ್ ಖಾಯ, ಮತ್ತೆ ನೋಡಿ ಎಲ್ಲ ನಾಮಪದಗಳೆಲ್ಲ ಇಂಗ್ಲೀಷ್ನಲ್ಲಿ ಬಂದಿದೆ. ಪಾಪ ಆ್ಯಂಡ್ ಮಮ್ಮಿ ಆ್ಯಂಡ್ ಲಡ್ಕ, ಬಾಯ್ ಮರ್ತೋಗ್ಬಿಟ್ಟಿದ್ದಾನೆ ಅಷ್ಟರೊಳಗೆ. ಚಟ್ ಅಂತ ನಾನು ಹೇಳಿದ್ನಲ್ಲ, ಇನ್ ರಿಯಲ್ ಟೈಮ್ ಆವಾಗ ತಾನೇ ನೆನೆಸ್ಕೊಂಡು ನಾವು ಮಾತಾಡ್ತೀವಿ. ನಾನು ಒಂದು ಸರ್ತಿ ಫ್ರೆಂಚು ಸ್ವಲ್ಪ ಕಲ್ತಿದ್ದೀನಿ. ಫ್ರೆಂಚು ಯಾರೋ ಬರೀ ಫ್ರೆಂಚ್ ಬಲ್ಲೆಯವರು ಅವ್ರು ಬಂದರು. ಅವ್ರ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನಿಸಿದೆ. ಸಡನ್ನಾಗಿ ನನಗೆ ಮೇಲೆ ಅನ್ನೋದಕ್ಕೆ ಫ್ರೆಂಚ್ ಶಬ್ದ ಗೊತ್ತಿತ್ತು, ಕೆಳಗೆ ಅನ್ನೋದಕ್ಕೆ ಗೊತ್ತಿರಲಿಲ್ಲ. ಆಮೇಲೆ ಮನೆಗೆ ಬಂದು 2 ಗಂಟೆ ಆದಮೇಲೆ ನನಗೆ ಅದು ಜ್ಞಾಪಕ ಬಂತು, ಅದನ್ನ ಹೆಂಗೆ ಹೇಳೋದು ಅಂತ. ಆ ಥರ
ನಮಗೇ ತಿಳಿಯದೆ ಅದು ಬರಬೇಕು ನಮ್ಮ ಮನಸ್ಸಿಗೆ, ಅದರ ಜ್ಞಾಪಕ. ಸೊ ಅವನ ಬಾಯ್ ಅನ್ನೋದು ಮರ್ತು ಬಿಟ್ಟಿದ್ದಾನೆ, ಲಡಕ ಅಂತಾನೆ. ಆ್ಯಂಡ್ ಟ್ರೈನ್ ರುಕಿ ಹೇ, ಟ್ರೈನ್ ನಿಂತಿದೆ. ಇದು ಎಲ್ಲದಕ್ಕಿಂತ ಒಂದು ವಿಶೇಷವಾಗಿ ಒಂದು ಪ್ರಯತ್ನ, ಒಂದು ಮಗು. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಇದು ಮ್ಯಾಂಗೋ ಎನ್ನುವ ಕಥೆ. ಚಿತ್ರದಲ್ಲಿ ಒಬ್ಬನ ಟರ್ಬನ್ ಮೇಲೆ ಒಂದು ಮಾವಿನ ಹಣ್ಣು ಬೀಳುವುದು, ಅದು ಮರದ ಮೇಲೆ ಇರುವ ಒಂದು ಕಾಗೆಯ ಕೊಕ್ಕಿನಿಂದ ಬೀಳುವುದು. 2 ಅಳಿಲುಗಳು ಈ ದೃಶ್ಯವನ್ನು ನೋಡುತ್ತವೆ. ಮಗು ತೊದಲಾಡ್ತಾನೆ, ದ ಟ್ರೀ, ದ ಟ್ರೀ, 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 ದ ಟ್ರೀ, ಟ್ರೀ ಆನ್ ದ ಸ್ಕ್ವಿರ್ಲ್. ಮರದ ಮೇಲೆ ಅಳಿಲು. ನಮ್ಮ ಭಾಷೆಯ ಆರ್ಡರ್ನಲ್ಲಿ ಹೇಳ್ತಾನೆ ಇಂಗ್ಲೀಷ್ ಶಬ್ದಗಳನ್ನು. ಸ್ಲಿಪ್ಡ್, ಏನು ಸ್ಲಿಪ್ ಆಯಿತು? ಮಾವಿನ ಹಣ್ಣು. ಆಮೇಲೆ ಅದು ಬೀಳ್ತು ಅಂತ ಹೇಳಬೇಕು ಅವನಿಗೆ, ಅದ್ರಿಗೆ ಗೊತ್ತಿಲ್ಲ ಶಬ್ದ. ರಿಸರ್ಚರ್ನ ಕೇಳ್ತಾನೆ, ಗಿರ್ನೆ ಕೋ ಕ್ಯಾ ಕಹತೆ ಹೇ? ಅವಳು ಉತ್ತರ ಕೊಡುವುದಿಲ್ಲ, ಯಾಕೆಂದರೆ ಅದು ರಿಸರ್ಚ್, ಅದು ನೀನು ಮಕ್ಕಳಿಗೆ ಹೇಳಿಕೊಟ್ಟು ಅವ್ರೇನೋ ಹೇಳಿಬಿಟ್ರು ಅಂತ ನಮ್ಮನ್ನು ತಪ್ಪಾಗುತ್ತೆ ಅಂತ ಅವಳು ಸುಮ್ಮನಿರ್ತಾಳೆ. ಇವನು ಮುಂದಕ್ಕೆ ಹೋಗ್ತಾನೆ, ಹೇಳ್ತಾನೆ, ಮ್ಯಾಂಗೋ ಈಸ್ ಅ ಹೆಡ್, ಈಸ್ ಅ ಹೆಡ್, ಮ್ಯಾಂಗೋ ಆನ್ ಈಸ್ ಹೆಡ್, ಅಂದರೆ ತಲೆ ಮೇಲೆ ಮಾವಿನ ಹಣ್ಣಿದೆ ಅಂತ. ಎಷ್ಟು ಚೆನ್ನಾಗಿ ಪಾಪ ಪ್ರಯತ್ನಿಸಿ ಹೇಳ್ತಾ ಇದ್ದಾನೆ. ಅವನೇ ಯೋಚಿಸಿ ಅವನ ಭಾಷೆಯನ್ನು ಪ್ರಯೋಗ ಮಾಡಿ. ತಪ್ಪು, ಇದನ್ನು ಒಪ್ಕೊಳ್ಳೋದೇ ಇಲ್ಲ ನಾವು ಶಾಲೆಯಲ್ಲಿ ಈ ಥರ ಭಾಷೆನ. ಅಂದರೆ ನಿಮ್ಮ ಮಕ್ಕಳು ಸ್ವತಃ ಸಹಜವಾಗಿ ಮನೆಯಲ್ಲಿ ಕಲಿಸುವಾಗ ಈ ಥರ ಮಾತಾಡಿರ್ತಾರೆ. ಆವಾಗ ನಾವು ಅದನ್ನು ಸಂತೋಷ ಪಡ್ತೀವಿ. 4ನೇ, ನಿಮ್ಮ ಪೇಷನ್ಸನ್ನು ಟ್ರೈ ಮಾಡ್ತಾಯಿದ್ದೀನಿ, ಮುಗಿಸ್ತೀನಿ ಬೇಗನೆ. ಇಷ್ಟು ಹೇಳಿದ ಮೇಲೆ ಭಾಷೆಯ ಪಾಠಕ್ರಮ ಎಂತಹದು ಇರಬಹುದು ಅಂತ ಸ್ವಲ್ಪ ಹೇಳಿ ಮುಗಿಸ್ತೀನಿ. ಪ್ರಶ್ನೆ ಏನು ಅಂದರೆ, ಮಕ್ಕಳು ತಾವೇ ಭಾಷೆಯನ್ನು ಗ್ರಹಿಸುವಂಥ ಪಾಠಕ್ರಮ ಎಂತಹದು ಇರಬಹುದು. ನಾನು ಮೊದಲೇ ಹೇಳಿದೆ, ಭಾಷೆಯನ್ನು ನಾವು ಸ್ವತಃ ಕಲಿಯಬೇಕು ಎಂದರೆ ನಮಗೆ ಆ ಭಾಷೆಯಲ್ಲಿ ಹೇಳುವ ವಿಷಯಗಳನ್ನು ಕುರಿತು ಒಂದು ಕುತೂಹಲ ಇರಬೇಕು, ಉತ್ಸಾಹ ಇರಬೇಕು. ನಾನು ಟೀಚರ್ಸ್ ಒಡನೆ ಮಾತಾಡುವಾಗ ಸಾಧಾರಣ ಭಾಷೆಯನ್ನು ಒಂದು ವಿಂಡೋ ಅಂತ ಹೇಳ್ತೀನಿ. ಅಂದರೆ ನಮಗೆ ಆ ವಿಂಡೋ ಮೇಲೆ ಗಮನ ಇರಬಾರ್ದು, ಆ ವಿಂಡೋ ಮೂಲಕ ನಾವು ಹೊರಗೆ ನೋಡಬೇಕು. ವಿಂಡೋಗೆ ಗ್ಲಾಸ್ ಇದ್ರೂ ಗ್ಲಾಸ್ ಮೇಲೆ ನಾವು ಗಮನ ಕೊಟ್ಟರೆ ಅದು ವಿಂಡೋ ಆಗೋಲ್ಲ. ಅದೇ ಥರ ಭಾಷೆ ಒಂದು ವಿಂಡೋ ಆನ್ ದ ವರ್ಲ್ಡ್ ಆಗುತ್ತೆ. ಉದಾಹರಣೆಗೆ ಕಥೆಗಳು, ಕವಿತೆಗಳು ಅಥವಾ ದೈನಿಕ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು. ಉದಾಹರಣೆಗೆ ನೀವು ಹೊಸ ಊರಿಗೆ ಹೋದಾಗ ಇಲ್ಲಿ ತರಕಾರಿ ಮಾರ್ಕೆಟಿಯಲ್ಲಿ, ಇಲ್ಲಿ ಶಾಲೆಗಳಲ್ಲಿ, ಇಲ್ಲಿ ಯಾವ ಬಸ್ಸಿಂದ ನಾವು ಆಫೀಸ್ಗೆ ಹೋಗ್ಬೋದು, ಇದೆಲ್ಲ ನಾವು ಇಲ್ಲಿಂದ ತೆಲುಗಿನವರು ಭಾಷೆ ಮಾತಾಡೋ ಹೈದರಾಬಾದ್ ಹೋದವಾಗ ಇದನ್ನು ಕೇಳೋಕ್ಕೆ ನಾವು ಸ್ವಲ್ಪ ಭಾಷೆ ಕಲಿಯುತ್ತೀವಿ. ಅಥವಾ ನಮಗೆ ಆಸಕ್ತಿ ಇರೋ ಒಂದು ಫೀಲ್ಡು, ಫಾರ್ ಎಕ್ಸಾಂಪಲ್ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು. ಈ ಥರ ಭಾಷೆ ಮೂಲಕ ನಮಗೆ ಬೇಕಾದ ವಿಷಯಗಳನ್ನು ನಾವು ಮನಸ್ಸಿಗೆ ಕೊಟ್ಟರೆ ಆ ಭಾಷೆ ನಮ್ಮ ಮನಸ್ಸಿಗೆ ನಿಲ್ಲುತ್ತೆ. ಅದು ನಮ್ಮ ಮನಸ್ಸಿಗೆ ಭಾಷೆಯ ಆಹಾರ ಆಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಗೀತಾ ಅನ್ನುವ ಒಬ್ಬರು ಒಂದು ಸ್ಟೋರಿ ಪ್ರಾಜೆಕ್ಟ್ ನಡೆಸಿದರು. 1ನೇ ತರಗತಿಯ 31 ಮಕ್ಕಳಿಗೆ ಪ್ರತಿದಿನ 40 ನಿಮಿಷದ ಒಂದು ತರಗತಿಯನ್ನು ಒಂದು ಶೈಕ್ಷಣಿಕ ವರ್ಷದಲ್ಲಿ ಇದನ್ನು ನಡೆಸಿದರು. ಮೊದಲು ಮಕ್ಕಳನ್ನು ಸೇರಿಸಿಕೊಂಡು 10 ಕಥೆಗಳನ್ನು 10 ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡರು. ಅವರಿಗೆ ಚಿತ್ರಗಳಿರುವ ಪುಸ್ತಕಗಳನ್ನು ತೋರಿಸಿ ಅವರು ಇಷ್ಟಪಟ್ಟದ್ದನ್ನು ಆಯ್ದುಕೊಂಡರು. ಪಾಠ್ಯಕ್ರಮ ಎಂದರೆ ಕಥೆಯನ್ನು, ಕವಿತೆಯನ್ನು ಗೀತಾ ಅವರು ಓದಿ ಹೇಳುವುದು. ಒಂದು ಕಥೆಯನ್ನು ಒಂದು ನಾಟಕೀಯ ಶೈಲಿಯಲ್ಲಿ ಹೇಳುವಾಗ ಮಕ್ಕಳು ಚಿತ್ರಗಳನ್ನು, ಪಠ್ಯವನ್ನು ನೋಡುತ್ತಿರಬೇಕು. ನಾಟಕೀಯ ಶೈಲಿ ಅಂದರೆ ಅವಳ ಭಾಷೆ ಗುಜರಾತಿ, ಹಿಂದಿ. ಈ ಮಕ್ಕಳ ಭಾಷೆ ತೆಲುಗು, ಕೆಲವು ಹಿಂದಿ ಮಕ್ಕಳು ಇದ್ದರು.
ಸೊ ಅವಳು ತಮ್ಮ ಭಾಷೆಯನ್ನು ಪ್ರಯೋಗಿಸಲಿಲ್ಲ. ಹೇಗಾದರೂ ಒಂದು ಅರ್ಥ ಗ್ರಹಿಸುವ ಇದು ಮಾರ್ಗ ಹಿಡಿದು ಅದನ್ನು ಓದಬೇಕು. ನಂತರ ಎಲ್ಲರೂ ಸೇರಿ ಕಥೆಯನ್ನು ಮತ್ತೆ ಮತ್ತೆ ಹೇಳುವುದು, ನೆನಪಿಗೆ ಮಾಡಿಕೊಳ್ಳುವುದು, ಸ್ವಲ್ಪ ಬರೆಯುವುದು, ಇಂತಹ ಚಟುವಟಿಕೆಗಳನ್ನು ನಡೆಸಿದರು. ಮುಖ್ಯವಾಗಿ ಮಕ್ಕಳು ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ಅದು ಅವರಿಗೆ ರುಚಿಸಬೇಕು ಅನ್ನುವುದು ಉದ್ದೇಶ. ಇದಕ್ಕೆ ಮುಂಚೆ ಮಕ್ಕಳ ಪಾಠದಲ್ಲಿ ಕಥೆಗಳೇ ಇರಲಿಲ್ಲ. ಅವರು ಇಂಗ್ಲಿಷ್ ಭಾಷೆಯನ್ನು ಒಂದು ಭಾಷೆಯ ಪ್ರಯೋಗವಾಗಿ ಅನುಭವಿಸಿಯೇ ಇರಲಿಲ್ಲ. ಅಂದರೆ ಒಂದು ರನ್ನಿಂಗ್ ಲ್ಯಾಂಗ್ವೇಜ್ ಇರಲಿಲ್ಲ. ಪುಸ್ತಕದಲ್ಲಿ ಇರುವ ಒಂದು ಪೊಟ್ಟ ಪಾಠ ಮಾತ್ರ ತರಗತಿಯಲ್ಲಿ ನಡೆಸುತ್ತಾ ಇದ್ದರು. ಇದು ಒಂದು ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಸಂಸ್ಥೆಯ ಹತ್ತಿರದಲ್ಲೇ ಇತ್ತು. 1 ವರ್ಷದಲ್ಲಿ ಮಕ್ಕಳು ಎಷ್ಟು ಮುಂದುವರೆದೆಂದರೆ ನಮಗೆ ಆಶ್ಚರ್ಯವಾಯಿತು. ನೋಡಿ, ಗೀತಾ ಅವರು ಬರೆಯುವುದನ್ನು ಹೇಳಿಕೊಡುವುದಕ್ಕೆ ಹೋಗಿರಲಿಲ್ಲ, ಆದರೆ ಮಕ್ಕಳ ಬರಹದಲ್ಲಿ ಸಹ ವ್ಯತ್ಯಾಸ ಕಂಡುಬಂತು. ಅದನ್ನು ನಿಮಗೆ ತೋರಿಸ್ತೀನಿ. ಅವರು ಮಾತಾಡೋದ್ರು, ಅದೆಲ್ಲ ಓದೋದ್ರು, ಅದರಲ್ಲೆಲ್ಲ ವ್ಯತ್ಯಾಸ ಬಂತು. ಬರಹ ನಾವಂತೂ ಟಚ್ಚೇ ಮಾಡಿರಲಿಲ್ಲ ಚಿಕ್ಕ ಮಕ್ಕಳು ಅಂತ, ಅದರಲ್ಲಿ ಸಹ ವ್ಯತ್ಯಾಸ ಬಂತು. ಇದು ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಟಾಸ್ಕ್, ಅಂದರೆ ಚಿತ್ರ ತೋರಿಸಿ ಇದ್ರ ಬಗ್ಗೆ ನೀವೇನಾದರೂ ಬರೀರಿ ಅವ್ರು ಹೇಳ್ರಿ ಅಂತ ಒಂದು ಟಾಸ್ಕ್. ಇದು ನಾನು ನಿಮಗೆ 3 ಚಿತ್ರ ತೋರಿಸ್ತೀನಿ ಈಗ. ಒಂದು ಪ್ರೀ ಟೆಸ್ಟ್, ಅಂದರೆ ನಾವು ಗೀತಾ ಸ್ಟೋರಿ ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಮೊದಲು ಕೊಟ್ಟ ಒಂದು ಎಕ್ಸಸೈಸ್, ಮಕ್ಕಳಿಗೆ ಏನು ಬರೀತಾರೆ ಅಂತ ನೋಡೋದಕ್ಕೆ. ಇನ್ನೊಂದು ಪೋಸ್ಟ್ ಟೆಸ್ಟ್. ಸೊ ಪ್ರೀ ಟೆಸ್ಟ್ ಜುಲೈ ತಿಂಗಳಲ್ಲಿ ನಡೆದರೆ, ಪೋಸ್ಟ್ ಟೆಸ್ಟ್ ಏಪ್ರಿಲ್ ತಿಂಗಳಲ್ಲಿ, ನೆಕ್ಸ್ಟ್ ಇಯರ್ ಏಪ್ರಿಲ್ ತಿಂಗಳಲ್ಲಿ ನಡೆಯಿತು. ಅದಾದಮೇಲೆ ಇದು PhD ವಿಷಯ ಆದ್ದರಿಂದ ಇದನ್ನು ಹೋಲಿಸಿದ್ವಿ. ಈ ಮಕ್ಕಳ ಭಾಷೆಯನ್ನು ಇವರಿಂದ 1 ವರ್ಷ ಮುಂದುವರೆದು ಮಕ್ಕಳ ಭಾಷೆಗೆ ನಾವು ಹೋಲಿಸಿದ್ವಿ. ಅಂದರೆ ಈ ಮಕ್ಕಳು ಕ್ಲಾಸ್ 1 ಏಪ್ರಿಲ್ನಲ್ಲಿದ್ದರೆ ಕ್ಲಾಸ್ 2 ಏಪ್ರಿಲ್ ಮಕ್ಕಳು ಎಷ್ಟು ಮಟ್ಟಿಗೆ ಮಾಡಬಲ್ಲರು ಅಂತ ನಾವು ನೋಡಿದ್ವಿ. ಓಕೆ, ಸೊ ಪ್ರೀ ಟೆಸ್ಟ್ ನೋಡಿ. ಓ ಮೈ ಗಾಡ್, ದಿಸ್ ಒನ್, ಇದು ಪ್ರೀ ಟೆಸ್ಟ್. ನಿಮಗೆ ಓದೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂದು ಅನುಜ್ ಅಂತ ಒಂದು ಮಗು, ಅವನು ಇಲ್ಲಿ ಬರೀ ವರ್ಡ್ಸ್ ಬರೀತಾ ಇದ್ದಾನೆ ಪ್ರೀ ಟೆಸ್ಟ್ನಲ್ಲಿ, ಜುಲೈನಲ್ಲಿ. ಪೆನ್ಸಿಲ್, ಅದು ಯಾವುದೋ ಒಂದು ಚಿತ್ರ, ಅದರ ವರ್ಣನೆ ಅದು. ಪೆನ್ಸಿಲ್, ವಾಟರ್ ಬಾಟಲ್ ಸ್ಪೆಲ್ಲಿಂಗ್ ಸರಿಯಾಗಿಲ್ಲ. ಒಂದು ಸೆಂಟೆನ್ಸ್ ಬರೆಯೋಕ್ಕೆ ಹೋಗಿದ್ದಾನೆ ನೋಡಿ, ಟೀಚರ್ ಈಸ್ ಡ್ರಿಂಕಿಂಗ್ ವಾಟರ್. ಅದು ನಿಮಗೆ ಯಾರ್ಯಾರಿಗೆ ಕಾಣುತ್ತೋ, ಹಿ ಹ್ಯಾಸ್ ಟ್ರೈಡ್, ಏನೇನು ಇರಬೇಕೋ ಅದು ಬರೆದಿದ್ದಾನೆ. ಕಪ್, ಡ್ರಿಂಕಿಂಗ್. ಆಮೇಲೆ 6ನೇದು ಲೇಡೀಸ್ ಫಿಂಗರ್, LATHYFINGR, ವೆಜಿಟಬಲ್ ಅಂತ ಬರೆದಿದ್ದಾನೆ ನೋಡಿ, ಕಾಣುತ್ತೆ ಅಲ್ಲಿ ಸ್ವಲ್ಪ. ಇದೆಲ್ಲ ಕಷ್ಟಪಟ್ಟು ನಾವು ನೋಡಬೇಕು. ಸಾಧಾರಣವಾಗಿ ನಮ್ಮ ಟೀಚರ್ಸ್ ಇಷ್ಟು ನೋಡೋಲ್ಲ. ಈ ಗೀತಾ ಅನ್ನೋರು ತುಂಬ ಒಂಥರ ಗಮನಿಸಿ ನೋಡ್ತಾ ಇದ್ರು ಮಕ್ಕಳು ಏನು ಮಾಡ್ತಾರೆ ಅಂತ. ಏನಿವೆ ಈ ಲೆವೆಲ್ನಲ್ಲಿ ಇತ್ತು, ಈ ಮಗು ಈ ಲೆವೆಲ್ನಲ್ಲಿ ಇತ್ತು. ಇದೇ ಮಗು ಪೋಸ್ಟ್ ಟೆಸ್ಟ್ಗೆ ನಾವು ತೋರಿಸಿದ ಈ ಥರ ಚಿತ್ರಗಳು. ಇದೊಂದು ನೋಡಿ, ಒಂದು ಮಗು ಬೈಸಿಕಲ್ ಏನೋ ಮಾಡ್ತಾ ಇದ್ದಾನೆ, ಇದು ಗಾಳಿಪಟ. ಆಮೇಲೆ ಇನ್ನೊಂದು, ಇದು ಒಂದು ಟೈಗರ್ ಆ್ಯಂಡ್ ಅ ಹಂಟರ್ ಹೂ ಹ್ಯಾಸ್ ಫಾಲನ್ ಡೌನ್. ಅದೊಂದು ಚಿತ್ರ. ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ, ಹಿಂದೆಯವ್ರಿಗೆ ಏನು ಕಾಣಿಸುತ್ತೋ ಗೊತ್ತಿಲ್ಲ. ಆಮೇಲೆ ಇದೊಂದು ಬೆಕ್ಕು ಮರದ ಮೇಲಿದೆ, ನಾಯಿ ಕೆಳಗಿಂದ ನೋಡುತ್ತೆ, ನಾಯಿ ಒಂದು ಏಣಿ ತಂದುಕೊಳ್ಳುತ್ತೆ ಮರ ಹತ್ತಿ ಬೆಕ್ಕುವನ್ನು ಹಿಡಿಯೋಕ್ಕೆ, ಆಮೇಲೆ ನಾಯಿ ಬಿದ್ದುಬಿಡುತ್ತೆ. ಈ ಥರ ಒಂದು ಚಿತ್ರಕಥೆನೂ ಇತ್ತು. ಈ ಥರ ಪಿಕ್ಚರ್ಸ್ ಎಲ್ಲ ತೋರಿಸಿ ಅದೇ ಮಗು, ಆ ಮಗು ನಿಮಗೆ ಮತ್ತೆ ಇನ್ನೊಂದು ಸರ್ತಿ ತೋರಿಸ್ತೀನಿ. ಹಿಂಗೆ ಬರೀತಿದ್ದ ಈ ಮಗುಗೆ 1 ವರ್ಷದ ಕಥೆಗಳು ಹೇಳಿದಾದ್ಮೇಲೆ ಅವನು ಹೆಂಗೆ ಬರೀತಾನೆ ನೋಡಿ. ಇದು ನೋಡಿ, ಫುಲ್ ಸೆಂಟೆನ್ಸಸ್. ಅದೇ ಮಗು ನಿಮಗೆ ನಂಬೋಕ್ಕಾಗೋಲ್ಲ, ನಾವು ನಂಬೋಕ್ಕಾಗಲಿಲ್ಲ ನಮಗೆ. ಅದು ಹೆಸರಿದೆ ನೋಡಿ, ಡಿ ಅನುಜ್, ಸೇಮ್ ಚೈಲ್ಡ್. ಏನೇನು ಬರೆದಿದ್ದಾನೆ.
ಒನ್ ಬಾಯ್ ಈಸ್ ಟೇಕಿಂಗ್ ಬೈಸಿಕಲ್ ಆ್ಯಂಡ್ ಪ್ಲೇಯಿಂಗ್. ನಿಮ್ಗೆ ಜ್ಞಾಪಕ ಇದೆಯಾ ಫಸ್ಟ್ ಪಿಕ್ಚರ್ ನಾನು ತೋರಿಸಿದ್ದು? ಅದೇ ಪಿಕ್ಚರ್ನಲ್ಲಿ ಆ ಮನೆ ಇತ್ತಲ್ಲ, ಅದು ಅವನಿಗೆ ಚೆನ್ನಾಗಿ ಅನಿಸಿದೆ. ಒನ್ ಹೌಸ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಕ್ಲೀನ್ ಹಟ್ ಅಂತ ಬರೀತಾನೆ. ದೆನ್ ಹಿ ರೈಟ್ಸ್, ಚಿಲ್ಡ್ರನ್ ಆರ್ ಫ್ಲೈಯಿಂಗ್ ಕೈಟ್ಸ್. ಫ್ಲೈಯಿಂಗ್ ಸ್ಪೆಲ್ಲಿಂಗ್ FALIYING, ಪರವಾಗಿಲ್ಲ. ದಿ ಅದರ್ ಚಿಲ್ಡ್ರನ್ ಆರ್ ಸೀಯಿಂಗ್. ಈ ಚಿತ್ರ ನಿಮಗೆ ನಾನು ತೋರಿಸಿಲ್ಲ, ಬಟ್ ಸೆಂಟೆನ್ಸ್ ನೋಡಿ. ದಿ ಎಲಿಫೆಂಟ್ ಈಸ್ ಗೋಯಿಂಗ್ ಆಫ್ಟರ್ ದಿ ಎಲಿಫೆಂಟ್. ಇಟ್ಸ್ ಅ ಪರ್ಫೆಕ್ಟ್ ಸೆಂಟೆನ್ಸ್. 2 boys are swimming in the pond. ಇದೇ ಮಗುನ ಅಂತ ಇಲ್ಲಿ ನೋಡಿ. ದಿಸ್ ಇಸ್ ವಾಟ್ ಹಿ ರೋಟ್ ಇನ್ ಜುಲೈ. 1 ವರ್ಷ ಕಥೆಗಳು ಹೇಳಿ ಆ ಟೆಕ್ಸ್ಟ್ ಅವನು ಬರೀ ನೋಡ್ತಾ ಇದ್ದ. ನಾವೇನು ಟೆಸ್ಟ್ ಮಾಡಲಿಲ್ಲ, ಒತ್ತಾಯ ಪಡಿಸಲಿಲ್ಲ, ಎಕ್ಸಸೈಸ್ ಬುಕ್ನಲ್ಲಿ ಬರೀರಿ ಅಂತ ಏನು ಹೇಳಲಿಲ್ಲ. ಅವನು ತಾನೇ ಕಲ್ತಿದ್ದಾನೆ. ಅಷ್ಟು ಮಟ್ಟಿಗೆ ಅವನು ಬರೆದಿದ್ದಾನೆ. ಕೊನೆ ಪಿಕ್ಚರ್ಸ್ ನಿಮಗೆ ತೋರಿಸಿದ್ನಲ್ಲ, ಮರದ ಮೇಲೆ ಬೆಕ್ಕು, ಅದ್ರ ಬಗ್ಗೆ ನೋಡಿ. ಇದು 9 and 10 ನೋಡಿ, 9 and 10 ಸೆಂಟೆನ್ಸಸ್. ದ ಕ್ಯಾಟ್ ಗೋಯಿಂಗ್ ಅಪ್, ಡಾಗ್ ಇಸ್ ಸೀಯಿಂಗ್ ಅಪ್. ಆಮೇಲೆ ದ ಸ್ಟಾರ್ಟಿಂಗ್ ಕ್ಲೈಂಬರ್ ಅಂತ ಬರೆದಿದ್ದಾನೆ. ಅಂದರೆ ಅವನಿಗೆ ಅದೆಲ್ಲ ಹೇಳೋಕ್ಕೆ ಬಂದಿಲ್ಲ, ಏಣಿ ಎಲ್ಲ ಗೊತ್ತಾಗಿಲ್ಲ. ದೆನ್ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾನೆ, ದ ಡಾಗ್ ಈಸ್ ಗೋಯಿಂಗ್ ಅಪ್, ದ ಡಾಗ್ ಫೆಲ್ ಡೌನ್. ಕರೆಕ್ಟ್. ಸೊ ಅರ್ಥ ಇರೋ ಭಾಷೆ ಅವನೇ. ಆ್ಯಂಡ್ ದೀಸ್ ಆರ್ ನಾಟ್ ಪಿಕ್ಚರ್ಸ್ ದಟ್ ವಿ ಹ್ಯಾವ್ ಶೋನ್ ದೆಮ್ ಅರ್ಲಿಯರ್. ಇದು ಇವಾಗ ನಮ್ಮ ದೇಶದಲ್ಲಿ, ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್ ಆಫ್ ಯುವರ್ ಟೈಮ್, ನಮ್ಮ ಸಂಸ್ಥೆಗೆ ಬಂದ ಮಕ್ಕಳು, ಎಷ್ಟೋ ಮಕ್ಕಳು, ದೇ ಕಮ್ ಆ್ಯಂಡ್ ಕ್ವಾರಲ್ ವಿತ್ ಅಸ್, ದಿಸ್ ಇಸ್ ಔಟ್ ಆಫ್ ದ ಸಿಲೆಬಸ್ ಅಂತ. ಏನು ಔಟ್ ಆಫ್ ದ ಸಿಲೆಬಸ್? ಇದನ್ನು ನೀವು ಪಾಠ ಮಾಡಲಿಲ್ಲ, ನಮಗಿದು ಅರ್ಥ ಆಗೋಲ್ಲ ಅಂತಾರೆ. ಸೊ ಇದೆಲ್ಲ ಔಟ್ ಆಫ್ ಸಿಲೆಬಸ್ ಕೊಟ್ವಿ ಆ ಮಗುಗೆ. ಆ್ಯಂಡ್ ಅವನು ಇಷ್ಟು ಚೆನ್ನಾಗಿ ಬರೆದಿದ್ದಾನೆ. ಇದೇ ಥರ 3 ನಾನು ತೋರಿಸ್ತೀನಿ. ಇದು ಹೋಲಿಸಿರೋದು, ಇದು 2nd ಕ್ಲಾಸ್ ಮಗು ಕಂಪೇರ್ ಮಾಡಿರೋದು ವಿದೌಟ್ ದ ಸ್ಟೋರಿ ಪ್ರಾಜೆಕ್ಟ್. ಈ ಮಗುವಿಗೆ ಅವ್ರು ಹೇಳಿಕೊಟ್ಟದ್ದನ್ನು ಚೆನ್ನಾಗಿ ಕಲ್ತಿದೆ ಈ ಮಗು. ನೇಮ್ ಸೊನಾಲಿ, ಸ್ಕೂಲ್ ನೇಮ್ ಕೇಂದ್ರೀಯ ವಿದ್ಯಾಲಯ ನಂಬರ್ 1 ಉಪ್ಪಲ್, ಎಲ್ಲ ನಾವು ಹೇಳಿಕೊಟ್ಟದೆಲ್ಲ ಚೆನ್ನಾಗಿ ಹೇಳಿದೆ ಪಾಪ. ಕ್ಲಾಸ್ 2 ಏನೋ ಡೇಟ್ ಹಾಕಿದ್ದಾಳೆ. ಡೇಟನ್ನು 2 ಸ್ಟೈಲ್ನಲ್ಲಿ ಹಾಕಿದ್ದಾಳೆ. 16/4/2002, 16th April 2002 ಎರಡೂ ಹಾಕಿದ್ದಾಳೆ. ಅದಾದಮೇಲೆ ಅವಳು ಸ್ವತಃ ಭಾಷೆ ಅನ್ನೋದು ಅಷ್ಟೇ ಇರೋದು. ಸ್ವತಃ ಭಾಷೆ ನೋಡಿ ಇಲ್ಲ ಅಲ್ಲಿ. ಶಿ ಕ್ಯಾನ್ ಓನ್ಲಿ ಸೇ ಪಿಕ್ಚರ್ಸ್, ಸ್ಪೆಲ್ಲಿಂಗ್ ಸರಿಯಾಗಿಲ್ಲ, ಪರವಾಗಿಲ್ಲ. ದರ್ ಈಸ್ ಅ ಹೌಸ್, ದ ಬಾಯ್ ಈಸ್ ಸ್ಟೇಯಿಂಗ್, STAING. ಅದು ಏನು ಉದ್ದೇಶ ಅಂತ ನಮಗೆ ಅರ್ಥ ಆಗಲಿಲ್ಲ. ದರ್ ಈಸ್ ಅ ಬಾಯ್ ಆ್ಯಂಡ್ ಗರ್ಲ್ ಈಸ್, ದ ಬಾಯ್ ಈಸ್ ಸಿಟ್ಟಿಂಗ್ ಆನ್, ಆಮೇಲೆ ELE ಅಂತ ಬರೆದಿದ್ದಾಳೆ. ಇದು ಒಂದು ಕ್ಲಾಸ್ ಮುಂದೆ ಇರೋ ಮಗು, ಪಾಠ ನಡೆದಿರೋ ಮಗು. ಸೊ ಇದೇ ಥರ ನೀವು, ಐ ಡೋಂಟ್ ಹ್ಯಾವ್ ಟು ಲೇಬರ್ ದ ಪಾಯಿಂಟ್. ಇದು 2nd ಎಕ್ಸಾಂಪಲ್. ಪ್ರೀ ಟೆಸ್ಟ್ ಇದು. ಪೋಸ್ಟ್ ಟೆಸ್ಟ್ ನೋಡಿ ಸೆಂಟೆನ್ಸಸ್. ಆ್ಯಂಡ್ ಮೋರೋವರ್ ಏನಾಯಿತು ಅಂದರೆ, ಅವರು ಲೈನ್ಸ್ ಹಾಕೋದು, ಕೆಲವು ಮಕ್ಕಳು ಹೆಡ್ಡಿಂಗ್ಸ್ ಹಾಕೋಕ್ಕೆ ಶುರು ಮಾಡಿಬಿಟ್ರು. ಈ ಒಂದು ಲೈನಲ್ಲಿ ಬರೀಬೇಕು, ಏನೇನೋ ತಾವೇ ಕಲ್ತ್ಕೊಂಡ್ಬಿಟ್ರು. ಸೊ ಇದರಲ್ಲೂ ಅವನು ಫುಲ್ ಸೆಂಟೆನ್ಸಸ್ ಬರೆದಿದ್ದಾನೆ. ಇದು 2nd ಕ್ಲಾಸ್ ಮಗು, ನಾವು ಹೋಲಿಸಿದ ಮಗು, ಕಂಪೇರ್ ಮಾಡಿದ ಮಗು. ಅಗೇನ್ ಅರ್ಥಹೀನ ಸೆಂಟೆನ್ಸಸ್ ಇದೆ ಇದರಲ್ಲಿ. ಇಲ್ಲಿ ನೋಡಿ ಬೇಕಾದರೆ, ಇದು ದಿಸ್ ಲುಕ್ಸ್ ಲೈಕ್ ದ ಚೈಲ್ಡ್ ಹಸ್ ರಿಟನ್ ದ ಡಾಗ್ ಇಸ್ ಕ್ಯಾಟ್. ಓಕೆ. ಆ್ಯಂಡ್ ಪಾಪ. ಆ್ಯಂಡ್ ಒನ್ ಮೋರ್ ಥಿಂಗ್ ದಿಸ್ ಚೈಲ್ಡ್ ಹಸ್ ಡನ್, ವಿಚ್ ನಾವು ಗಮನಿಸಿದ್ವಿ ವೆನ್ ವಿ ಸ್ಟಾರ್ಟೆಡ್ ದ ಸ್ಟೋರಿ ಪ್ರಾಜೆಕ್ಟ್. ಅದನ್ನೇ ಮತ್ತೆ ಬರೀತಾರೆ ನೋಡಿ. ಇಲ್ಲಿದೆ ದ ಡಾಗ್ ಇಸ್ ಕ್ಯಾಟ್. ಇದು ನೋಡಿ ದ ಸೇಮ್ ಥಿಂಗ್, ದ ಡಾಗ್ ಇಸ್ ಕ್ಯಾಟ್. ಹಿಯರ್ ದ ಗರ್ಲ್ ಇಸ್ ಡೋರ್, ದ ಗರ್ಲ್ ಇಸ್ ಡೋರ್. ಅದು ಯಾಕೆ ಅಂತ ನಮಗೆ ಮೊದಲು ಅರ್ಥ ಆಗಲಿಲ್ಲ. ಫಸ್ಟು ಗೀತಾ ಈ ಸ್ಟೋರಿ ಪ್ರಾಜೆಕ್ಟ್ ಶುರು ಮಾಡಿದಾಗ ಒಂದು ಮಗು ಅಂತೂ ಒಂದು ಪೇಜ್ ಪೂರ ಅದನ್ನೇ ಬರೆದು ಫುಲ್ ಮಾಡಿ ಕೊಟ್ಟ. ಸೊ ಅವಳಿಗೆ ಇದು ಯಾಕಿದು, ಆಮೇಲೆ ನಮಗೆ ಹೊಳೆಯಿತು, ಪ್ರಾಬಬ್ಲಿ ಸ್ಕೂಲ್ನಲ್ಲಿ ಫುಲ್ ಬರೀಬೇಕು ಪೇಜು ಅಂತ ಇನ್ಸಿಸ್ಟ್ ಮಾಡ್ತಾರೆ. ಸೊ ಒಂದೇ ಸೆಂಟೆನ್ಸನ್ನು ಮತ್ತೆ ಬರೀತಾರೆ ಅವರು. ಈ ಥರ ಅರ್ಥಹೀನ ಶಿಕ್ಷಣೆ ನಡೀತಾ ಇದೆ. ಎನಿವೇ, ವೇರ್ ಆಮ್ ಐ ನೌ?
ದಿಸ್ ವಾಸ್ ಒನ್ ಆಫ್ ದ ರಿಯಲಿ ವೀಕ್ ಚಿಲ್ಡ್ರನ್. ತುಂಬಾ ಏನೂ ಗೊತ್ತಿಲ್ಲದ ಮಗು ಒಂದು. ಅವನು ಪ್ರೀ ಟೆಸ್ಟ್ನಲ್ಲಿ ಬರೆದಿದ್ದು ನೀವು ನೋಡಿ, ಒಂಥರ ಇರುವೆ ಥರ ಏನೋ ಗುಂಡಾಗಿ ಗೀಚಿದ್ದಾನೆ ಹೊರತು ಅದು ಒಂದು ಅಕ್ಷರ ನಮಗೆ ಅದರಲ್ಲಿ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಾವು ಕಷ್ಟಪಟ್ಟರೆ ಗೊತ್ತಾಗತ್ತೆ. ಅಲ್ಲಿ ಗ್ರೀನ್ ಅನ್ನೋದು ಗೊತ್ತಾಗತ್ತೆ ಅಲ್ವಾ, ಗ್ರೀನ್ ಇದೆ. ಐ ಡೋಂಟ್ ನೋ ವಾಟ್ ಎಲ್ಸ್. ಈ ಸೀನ್ ಇದೆಯಾ? ಸೊ ದೆರ್ ಇಸ್ ಅ ಲಾಜಿಕ್ ಇನ್ ಹೌ ಈಸ್ ಲರ್ನಿಂಗ್. ಎನ್ ಕಲ್ತಿದ್ದಾನೆ, ಗ್ರೀನ್, ಸೀನ್ ಅದೆಲ್ಲ ಕಲ್ತಿದ್ದಾನೆ. ಬಟ್ ಆನ್ ದ ಹೋಲ್ ಅವನು ಬರೆಯೋದು ಯಾರಿಗೂ ಅರ್ಥ ಆಗೋಲ್ಲ. ಪೋಸ್ಟ್ ಟೆಸ್ಟ್ ನೋಡಿ, ಇವಾಗ ನಿಮಗೆ ಅದರಲ್ಲಿ ಶಬ್ದಗಳು ಗೊತ್ತಾಗತ್ತೆ, ಅಕ್ಷರಗಳು ಗೊತ್ತಾಗತ್ತೆ, ಸೆಂಟೆನ್ಸಸ್ ಗೊತ್ತಾಗತ್ತೆ. ಒನ್ ಎಲಿಫೆಂಟ್ ಇಸ್ ಗೋಯಿಂಗ್ ಹೋಮ್, ದ ಸ್ಮಾಲ್ ಬಾಯ್ ಇಸ್ ಆಫ್ಟರ್ ಹಿಮ್. 2 children are swimming in water. The other 2 children, I think, other 2 children are playing with balloons. You can see it if you and then the final thing, ಅಲ್ಲಿ ನೋಡಿ ಆ ಟೈಗರ್ ತೋರಿಸಿದ್ನಲ್ಲ ಒಂದು ಪಿಕ್ಚರ್, ನಿಮ್ಗೆ ಜ್ಞಾಪಕ ಇದೆಯಾ? ಇಲ್ಲಿ ನೋಡಿ, ಟೈಗರ್ ಸ್ಪೆಲ್ಲಿಂಗ್ TIGRE. ಟೈಗರ್ is looking at the man. The man got frightened and fell down. ಎಷ್ಟು ದೊಡ್ಡ ಯೋಚನೆ! ಫ್ರೈಟನ್ಸ್ ಎಷ್ಟು ದೊಡ್ಡದು ಅದು. ಒಂದು ಇರುವೆ ಥರ ಬರೆಯೋ ಮಗು ಇಷ್ಟು ಬರೆದಿದ್ದಾನೆ ಅಂದರೆ ಅದನ್ನು ಎಷ್ಟು ನಾವು ಪ್ರೈಸ್ ಮಾಡಬೇಕು. ಅಷ್ಟು ಬುದ್ಧಿವಂತರು ನಮ್ಮ ಮಕ್ಕಳು. ಎನಿವೇ, that was again the comparison group, class 2A. Again you are getting, ಅವ್ರು ಕಲಿಸಿದ್ದೆಲ್ಲ ಇದೆ ಅಲ್ಲಿ, ಕ್ಲಾಸ್, ಡೇಟ್. the emphasis is on that. ಇನ್ನೊಬ್ರಿಗೆ ತೋರ್ಸೋಕ್ಕೆ ನಮ್ಮ ಯೂನಿಫಾರ್ಮ್ ಚೆನ್ನಾಗಿರಬೇಕು, ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ನಮ್ಮ ಕ್ಲಾಸ್ ನೇಮು, ನಮ್ಮ ಟೀಚರ್ ನೇಮು, ಡೇಟು, ಸ್ಕೂಲ್ ನೇಮು ಎಲ್ಲ ಚೆನ್ನಾಗಿರಬೇಕು. ಅಷ್ಟೇ ಇರೋದು ಉದ್ದೇಶ. ಓಕೆ 10 ನಿಮಿಷ, ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ಟೇಕ್. ಓಕೆ, ಸೊ ಇದು ಕೊನೆಗೆ ಒಂದು 4 ಮಾತು ಹೇಳಿ ಮುಗಿಸ್ತೀನಿ. ಇದು ನಾನೇ ನಡೆಸಿದ ಸಂಶೋಧನೆ. ಮನೆ ಕೆಲಸಕ್ಕೆ ಹೋಗುವ 14ರಿಂದ 16 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ ನಡೆಯುತ್ತಿತ್ತು. ಸಮಯ ಮಧ್ಯಾಹ್ನದ 2 ಗಂಟೆಯಿಂದ 5 ಗಂಟೆವರೆಗೂ. ಇವರಲ್ಲಿ 3 ಮಕ್ಕಳನ್ನು ಆಂಧ್ರ ಪ್ರದೇಶದ ಶಾಲಾ ಬೋರ್ಡಿನ 7ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆಗೆ ಕೂರಿಸಲು ಸ್ವಲ್ಪ ಸಹಾಯ ಬೇಕು ಎಂದು ಶಾಲೆಯ ಪ್ರಿನ್ಸಿಪಲ್ ಕೇಳಿದರು. ವಾರಕ್ಕೆ 1 ತರಗತಿ ಮಾತ್ರ ನಾವು ಇಂಗ್ಲೀಷ್ಗೆ ಕೊಡಬಲ್ಲೆವು ಅಂದರು. ಬಿಕಾಸ್ ಈ ಸ್ಕೂಲ್ ನಡೆಯೋದೇ ಒಂದು ದಿನಕ್ಕೆ 3 ಗಂಟೆ. ಇವರು ಸೊ ನಾನು ಹೋದೆ. ಈ ಮಕ್ಕಳು ಏನು ಓದಬಹುದು ಅಂತ ನೋಡಿದಾಗ ಶಬ್ದಗಳನ್ನು ಮಾತ್ರ ಓದುತ್ತಿದ್ದರು, ವಾಕ್ಯಗಳನ್ನು ಓದುತ್ತಿರಲಿಲ್ಲ. ಅಂದರೆ ವಾಕ್ಯಗಳನ್ನು ಅರ್ಥದ ಪ್ರಕಾರ ಭಾಗ ಮಾಡಿಕೊಂಡು ಓದುತ್ತಿರಲಿಲ್ಲ. ಇವರನ್ನು 7ನೇ ಕ್ಲಾಸ್ ಪರೀಕ್ಷೆ ಪಾಸ್ ಮಾಡಿಸ್ಬೇಕು ನಾವು ಅಂತ ಉದ್ದೇಶ. ಮೊದಲೊಂದು 4-5 ವಾರ, ಅಂದರೆ ವಾರಕ್ಕೆ 1 ತರಗತಿ. ನನಗೆ ತಿಳಿದಂತೆ, ನನಗೆ ತೋಚಿದಂತೆ, ಬಿಕಾಸ್ ನನ್ನ ಸ್ಪೆಷಲೈಸೇಷನ್, ಒನ್ ಆಫ್ ದ ಸ್ಪೆಷಲೈಸೇಷನ್ಸ್ ವಾಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಪಠ್ಯಪುಸ್ತಕದಲ್ಲಿ ಇರುವ ವಿಷಯಗಳನ್ನು ಓದಿ ಹೇಳಿ ಅದಕ್ಕೆ ಹೊಂದುವ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದೆ. ಅದಾದಮೇಲೆ ಪ್ರಿನ್ಸಿಪಾಲ್ ಅವರು ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದರು. ಸಹಜ, ಅವ್ರ ಕನ್ಸರ್ನ್ಸ್. ಅವರು ತುಂಬ ಒಳ್ಳೆಯವರು. ಬೈ ದ ವೇ, ಶಿ ವಾಸ್ ಅ ವೆರಿ ಗುಡ್ ಲೇಡಿ. ಬೊಂಬೈನಲ್ಲಿ ಒಳ್ಳೆ ಸ್ಕೂಲ್ನಲ್ಲಿ ಅಧ್ಯಾಪಕಿ ಆಗಿ ಇಲ್ಲಿ ಬಂದು ಈ ಥರ ಒಂದು ಸೋಷಿಯಲ್ ಸರ್ವಿಸ್ ನಡೆಸ್ತಾಯಿದ್ರು. ಸರಿ ಎಂದು ಪಾಠ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಅವರು ಒಂದು ಚಿಕ್ಕ ಟೆಸ್ಟ್ ಕೊಟ್ಟರು ಕ್ಲಾಸ್ನಲ್ಲಿ. ಅದರ ಫಲಿತಾಂಶ ನೋಡಿದಾಗ ಮಕ್ಕಳು ಏನನ್ನೂ ಗ್ರಹಿಸುತ್ತಿಲ್ಲ ಅಂತ ಅವ್ರಿಗೂ ನನಗೂ ಅನಿಸ್ತು. ಸರಿ ಎಂದು ನನಗೂ ಸ್ವಲ್ಪ ಗಾಬರಿ ಆಯಿತು. ಏನಿದೆ ಮಕ್ಕಳಿಗೆ, ಏನು ನಾನು ಹೇಳ್ಕೊಡ್ತಾನೆ ಇಲ್ವಾ ನಾನು ಅಂತ ಭಯ ಆಯಿತು. ಸರಿ ಎಂದು ಒಂದು ತರಗತಿಯಲ್ಲಿ ಕ್ರಾಕಡೈಲ್ಸ್ ಅನ್ನೋ ಒಂದು ಪಾಠ ಇತ್ತು ಆ ಪಠ್ಯಪುಸ್ತಕದಲ್ಲಿ. ಅದರ 2 ಪ್ಯಾರಾಗ್ರಾಫ್ ನಾನು ಚೆನ್ನಾಗಿ ಓದಿ ಹೇಳಿ ಅರ್ಥ ಮಾಡಿಸಿ ಎಲ್ಲ ಮಾಡಿ ನಂತರ ಹೇಳಿದೆ, ಇದನ್ನು ಇವಾಗ ನೀವೇ ಓದಿ ಅಂತ ಹೇಳಿದೆ. ಈ ಪ್ಯಾರಾಗ್ರಾಫ್ಸನ್ನು ಓದಿ, ಇಲ್ದಿದ್ರೆ ಮುಂದಕ್ಕೆ ಓದಿ ಅಂತ ಹೇಳಿದೆ. ಮಕ್ಕಳು ತೀರಾ ಓದಲಿಲ್ಲ.
ಓದೋ ಪ್ರಯತ್ನವೇ ಮಾಡಲಿಲ್ಲ. ಅವರಿಗೆ ನಾನು ಅವ್ರ ಕೈ ಬಿಟ್ಟುಬಿಟ್ಟೆ ಎನ್ನುವ ಭಾವನೆ ಬಂದಂತೆ ಇತ್ತು. ತಮ್ಮ ಮೇಲೆ ಈ ಭಾರ ಹಾಕಿದ್ದೆ ಅಂತ ಒಂದು ರೀತಿಯ ಕೋಪವನ್ನು ತೋರಿಸಿದ್ರು. ಇದು ತುಂಬ ಅಸಮಾಧಾನದ ಮಾತು. ಯಾಕೆಂದರೆ ಅವರು ದೇ ವರ್ ವೆರಿ ಮೋಟಿವೇಟೆಡ್, ಚೆನ್ನಾಗಿ ಓದ್ತಿದ್ರು. ಅವ್ರಿಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗೆ ತುಂಬಾ ಇದಾಯಿತು. ನಾವು ಎಷ್ಟು ಪ್ರಯತ್ನ ಮಾಡಿದರೂ ಯಾಕೆ ಫಲವಿಲ್ಲ ಎಂದು ಯೋಚಿಸಿದೆ. ನನಗೂ ಬೇಜಾರಾಯಿತು. ಪುನಃ ಒಂದು ವಾರದಾದಮೇಲೆ ಪಾಠ ಮಾಡುವಾಗ ತಟಕ್ಕಂತ ತೋಚಿಕೊಂಡು ಹೇಳಿದೆ, ಈ ಪಠ್ಯಪುಸ್ತಕದಲ್ಲಿ ಈ ಪಠ್ಯಪುಸ್ತಕದಲ್ಲಿ ನೀವು ನೀವೇನೇ ಏನಾದರೂ ಓದಬಲ್ಲರಾ? ಓದಿ ಹೇಳಿ ನೋಡೋಣ ಎಂದೆ. ಮಕ್ಕಳು ಪುಟಗಳನ್ನು ತಿರುಗಿಸಲು ಶುರು ಮಾಡಿದರು. 10 ನಿಮಿಷದ ನಂತರ ನೋಡಿ ಅವರು ಏನೇನು ಓದಿ ನನಗೆ ತೋರಿಸಿದ್ರು ಅಂತ. ಆ ಪಠ್ಯಪುಸ್ತಕದಲ್ಲಿ ಇದೊಂದು ಸ್ಪೀಕಿಂಗ್ ಎಕ್ಸಸೈಸ್ ಇತ್ತು. ಅದನ್ನು ಓದಿ ತೋರಿಸಿದ್ರು ನನಗೆ. ಆ ಮಗು ಚೆನ್ನಾಗಿ ಓದಿತ್ತು ಅದನ್ನ. ದಿಸ್ ಇಸ್ ರಾಮ, ದಿಸ್ ಇಸ್ ಹಿಸ್ ಡೈಲಿ ರೂಟೀನ್. Every morning Rama wakes up at 7 o'clock, he gets out of bed, he washes his face, he brushes his teeth, he eats his breakfast with his brother, they go to school together in the school bus, they come back together in the evening. Rama always reads his lessons in the morning. ಇದನ್ನು ಚೆನ್ನಾಗಿ ಓದಿ ತೋರಿಸಿದ್ಲು ನನಗೆ. ನಾನು ಹೇಳಿದ್ನಲ್ಲ, ಒಂದು ದಿನಚರ್ಯದ ಬಗ್ಗೆ, ನಮಗೆ ತಿಳಿದಿರುವ ವಿಷಯದ ಬಗ್ಗೆ ಅವ್ರ ಇಂಟ್ರೆಸ್ಟ್ ಇರುತ್ತೆ. ಇದು ಇನ್ನೊಂದು ಮಗು ಏನು ಓದಿತು ಅಂದರೆ, ಇದು ಒಂದು ಪದ್ಯ. How do you like to go up in a swing, up in the air so blue? Oh, I do think it the pleasantest thing ever a child can do. ಇದನ್ನು ಅವರು ಬರೀ ಓದೋದೇ ಅಲ್ಲ, ಅದರ ಅರ್ಥ ಸುಮಾರು ಹೇಳಿದ್ರು ನನಗೆ. ಅಂದರೆ ವರ್ಡ್ ಬೈ ವರ್ಡ್ ಅರ್ಥ ಅಲ್ಲ, ಬಟ್ ಅದು ಏನು, ಅದರ ವಿಚಾರಣೆ ಏನು, ಇದು ಯಾವ್ದು ಬಗ್ಗೆ ಈ ಪದ್ಯ, ಅದೆಲ್ಲ ಅರ್ಥ ಮಾಡ್ಕೊಂಡು ನನಗೆ ಹೇಳಿದರು. ಇನ್ನೊಂದು ಮಾತು, ಅದರಲ್ಲಿ ಒಂದು ಎಕ್ಸಸೈಸ್ ಇತ್ತು, ಸ್ವಿಂಗ್ಗೆ ರೈಮಿಂಗ್ ವರ್ಡ್ಸ್ ಕೊಡಿ ಅಂತ. ರಿಂಗ್ ಹೇಳಿದರು. ಒಂದು ಮಗು ನನಗೆ ವಿಂಗ್ ಅಂತ ಹೇಳ್ತು. ಸೊ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು, ವಿಂಗ್ ಎಲ್ಲಿ ಬಂತು ಇವಳಿಗೆ ಅಂತ, ಎಲ್ಲಿಂದ ಇವಳಿಗೆ ಈ ಶಬ್ದ ಗೊತ್ತಾಯಿತು ಅಂತ, ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಕೇಳಿದೆ. ನೀವೇ ಹೇಳಿಕೊಟ್ರಲ್ಲ ಅಂದರು. ನಾನು ಹೇಳಿಕೊಟ್ನಾ, ಎಲ್ಲಿ ಅಂದರೆ ಅಂತ ನೆನೆಸ್ಕೊಂಡು ಆ ಪುಸ್ತಕದಲ್ಲಿ ಹೋವರ್ ಕ್ರಾಫ್ಟ್ ಅಂತ ಒಂದು ಲೆಸನ್ ಇತ್ತು. ಅದಕ್ಕೆ ವಾಪಸ್ ತಿರುಗಿಸಿ ಪುಟಗಳನ್ನು ಅಲ್ಲಿ ತೋರಿಸಿದ್ಲು, ಈ ಸೆಂಟೆನ್ಸ್ನಲ್ಲಿದೆ ನೋಡೋದು ಅಂತ. ಇಟ್ ಹ್ಯಾಸ್ ನೋ ವಿಂಗ್ಸ್ ಬಟ್ ಇಟ್ ಕ್ಯಾನ್ ಫ್ಲೈ. ನಾನು ಹೇಳಿದ್ದು, ನಾವು ಪಾಠ ಮಾಡೋವಾಗ ನಾವು ಹೇಳೋದು ಅವ್ರು ಗ್ರಹಿಸೋಲ್ಲ. ಅದೇ ಥರ ನಾವು ಎಕ್ಸಾಮಿನ್ ಮಾಡೋವಾಗ ಅವ್ರಿಗೇನು ಗೊತ್ತಿದೆ ಅಂತ ಅದನ್ನು ನಾವು ತಿಳ್ಕೊಳ್ಳೋಲ್ಲ. ನಮಗೇನು ಬೇಕೋ ಅದನ್ನು ಪ್ರಶ್ನೆ ಮಾಡ್ತೀವಿ. ಸೊ ನಾವು ಕೇಳೋ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡೋಕ್ಕೆ ಗೊತ್ತಾಗೋಲ್ಲ. ಬಟ್ ಅವ್ರಿಗೆ ಜ್ಞಾಪಕ ಇದ್ದ ಭಾಷೆ ಅದು ಸ್ವತಃ ಈ ಸ್ವಿಂಗ್ ನೋಡಿದಾಗ ವಿಂಗ್ ಜ್ಞಾಪಕ ಬಂತು ಮಗುಗೆ. ಅದು ನಾನು ಹೇಳ್ತಾ ಇರೋದು. ಇನ್ನೊಂದು ಮಗು, ಇದಂತೂ ಯು ಕಾಂಟ್ ಸಿ ಇಟ್ ಅಟ್ ಆಲ್, ಬಟ್ ದಿಸ್ ಇಸ್ ಅ ಪೋಯಮ್. ಆ್ಯಂಡ್ ಅಗೈನ್ ಐ ಡೋಂಟ್ ಹ್ಯಾವ್ ದ ಪೋಯಮ್ ಹಿಯರ್ ಆ್ಯಂಡ್ ಐ ಕಾಂಟ್ ಸಿ ಇಟ್ ಐದರ್. I wonder why the grass is green and why the wind is never seen. What makes the birds build a nest and tells them to take a rest? Something like that. That was the poem. ಸೊ ಇದು ನಂತರ ನನಗೆ ತುಂಬ ಕುತೂಹಲ ಆಯಿತು, ಮಕ್ಕಳು ಹೆಂಗೆ ಕಲಿತಾರೆ, ಅದು ಹೆಂಗೆ ತಾವೇ ಆರಿಸ್ಕೊಂಡು ಪಠ್ಯವನ್ನು ಅವ್ರು ಚೆನ್ನಾಗೆ ಓದುತ್ತಾರೆ, ಇದ್ರ ಬಗ್ಗೆ ನಾನು ರಿಸರ್ಚ್ ನಡೆಸಿದೆ. ಅದರ ಫಲಿತಾಂಶ ಈ ಪುಸ್ತಕ. ಅವರು ಆವಾಗಲೇ ಹೇಳಿದ್ದಂಗೆ ಇಂಗ್ಲೀಷ್ ಇನ್ ಡಿಪ್ರೈವ್ಡ್ ಸರ್ಕಮ್ಸ್ಟಾನ್ಸಸ್ ಮ್ಯಾಕ್ಸಿಮೈಸಿಂಗ್ ಲರ್ನರ್ ಅಟಾನಮಿ ಅಂತ CUP ಇಂಡಿಯಾ ಪಬ್ಲಿಷ್ ಮಾಡ್ತು. ಇದರಲ್ಲಿ ಈ ಮಕ್ಕಳು ನನಗೆ ಒಂದು ಕಾರ್ಡು, 3 ಭಾಷೆ ಹಾಕಿ ಕೊಟ್ಟು ಕಾರ್ಡ್. ಅದು ಡಿಯರ್ ಟೀಚರ್ ಶುಭಕಾಮನಾಯೇ ಇಂಟ್ಲೋ ಅಂದರಿಕಿ ಅಂತ ಕೊಟ್ಟರು. 3 ಲ್ಯಾಂಗ್ವೇಜಸ್. ಮಕ್ಕಳು ಮನೆ ಕೆಲಸ ಮಾಡೋ ಮಕ್ಕಳವರು ಅಷ್ಟೇ. ಥ್ಯಾಂಕ್ ಯು. ಏನಾದರೂ ಪ್ರಶ್ನೆಗಳಿದ್ರೆ ನಾನು ಅದೇ ಚಿಕ್ಕ ಮಕ್ಕಳಿಗೆ ನಮಗೆ ಸುಮಾರು
ಚಿಕ್ಕ ಮಕ್ಕಳ ಇಂಟ್ರೆಸ್ಟ್ಸ್ ತಿಳಿದೇ ಇದೆ. ಅವರಿಗೆ ಸಾಧಾರಣವಾಗಿ ಕಥೆಗಳು ಅಂದರೆ ಎಲ್ಲ ಕಲ್ಚರ್ಸ್ನಲ್ಲೂ ಅದನ್ನು ಈಗ ಒಂದು ಹೆಸರೇ ಇಟ್ಟಿದ್ದಾರೆ, ಪ್ರೆಡಿಕ್ಟಬಲ್ ಟೆಕ್ಸ್ಟ್ ಅಂತ. ಅಂದರೆ ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಕಾಗೆಗೂ ಬಚ್ಚಿ ಕತೆ ಇರಬಹುದಲ್ಲ ಎಲ್ರಿಗೂ. ಅದರಲ್ಲಿ ಅದೇ ಭಾಷೆ ಮತ್ತೆ ಮತ್ತೆ ಬರುತ್ತೆ ನೋಡಿ. ಅಂದರೆ ಅದ್ರ ದಿನಚರ್ಯ ಬರುತ್ತೆ, ಮಗುವಿನ ದಿನಚರ್ಯ ಬರುತ್ತೆ ಅದರಲ್ಲಿ. ನನಗೆ ಅದನ್ನು ನಮ್ಮ ಮನೇಲಿ ತಮಿಳ್ನಲ್ಲಿ ಹೇಳಿಕೊಟ್ರು. ಅಂದರೆ ನಾ இப்போ பசங்களுக்கெಲ್ಲ பல் தேய்ச்சின்றிருக்கேன், நீ அப்படியே போயிட்டு இப்படி வா ಅಂತಾರಲ್ಲ, ಕನ್ನಡದಲ್ಲೂ ನೀವು ಹಾಗೆ ಹೇಳ್ತಾ ಇರ್ಬೋದು. ಸೊ ಅದರಲ್ಲಿ ಮಗುವಿನ ದಿನಚರ್ಯ ಎಲ್ಲ ಸೇರಿಸ್ಬಿಡ್ತೀವಿ. ಆ ಭಾಷೆ ಅದು ರೆಕರೆಂಟ್ ಭಾಷೆ, ಅಂದರೆ ಅದದೇ ಹೇಳುತ್ತೆ ಬರುತ್ತೆ, ಬಟ್ ನಾಟ್ ಆಸ್ ಎ ರೆಪಿಟಿಷನ್. ಆ ಥರ ನಾವು ಕೆಲವು ಫೀಚರ್ಸನ್ನು ನಾವು ಐಡೆಂಟಿಫೈ ಮಾಡಬಹುದು. ಅದಾದಮೇಲೆ ನಾನು ಕೊನೆಗೆ ಹೇಳಿದಂತೆ ಮಕ್ಕಳು ತಾವೇ ಅವ್ರಿಗೆ ನೀವು ಅವಕಾಶ ಕೊಟ್ಟರೆ ತರ್ತಾರೆ, ಇದನ್ನು ಓದಬೇಕು, ನಾನು ಇದನ್ನು ಓದಬೇಕು ಅಂತ ತರ್ತಾರೆ. ಅದಕ್ಕೆ ನಾವು ಲೈಬ್ರರಿ ಅವರ್ ಆ್ಯಂಡ್ ಈವನ್ ಇನ್ ದ ಕ್ಲಾಸ್ ನಿಮಗೇನು ಓದಬೇಕು, ನಿಮಗೇನು ಇಷ್ಟ ಅಂತ ಕೇಳೋದೇ ಇಲ್ಲ ನಾವು. ಅದು ಯಾಕೋ ಪೇಜ್ 1 ಪೇಜ್ 100ವರೆಗೂ ಟೆಕ್ಸ್ಟನ್ನು ಕವರ್ ಮಾಡಬೇಕು ಅಂತಾರೆ ಆ ಭಾಷೆಯಲ್ಲಿ. ಅದೇ ಒಂದೇ ಒಂದು ಸರಣಿ ಥರ ಅದನ್ನು ನಡೆಸಬೇಕು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಿಮಗೆ ಇವಾಗ ನಾನು ಅವ್ರನ್ನ ಕೇಳಿದಾಗ ನನಗೆ ಗೊತ್ತಾಯಿತು ಅವರು ಈ ಪುಸ್ತಕದಲ್ಲೇ ಬೇರೆ ಏನೋ ಓದ್ತಾ ಇದ್ದಾರೆ ಅಂತ. ನಾನು ಅದಕ್ಕೆ ಒಂದು ಹೆಸರಿಟ್ಟೆ, ಟೆಕ್ಸ್ಟ್ ಬುಕ್ಕಿಂದ ಒಂದು ಚಿಕ್ಕ ಪುಸ್ತಕ ಹುಟ್ಟಿತು ಅಂತ. ಆ ಚಿಕ್ಕ ಪುಸ್ತಕದ ಗುಣಗಳು ಏನು ಅಂತ ನೋಡಿದೆ. ಅದ್ರ ಗುಣಗಳು ಏನು ಅಂದರೆ ಸೆಂಟೆನ್ಸಸ್ ಚಿಕ್ಕದಾಗಿತ್ತು. ಫಸ್ಟ್ ಆಫ್ ಆಲ್ ಅಬೌಟ್ 5 to 7 ವರ್ಡ್ಸ್. ಟೆಕ್ಸ್ಟ್ ಚಿಕ್ಕದಾಗಿತ್ತು. ಮುಖ್ಯವಾಗಿ ನಾವು ಭಾಷೆ ಕ್ಲಾಸ್ನಲ್ಲಿ ಹೇಳುವ ಟೆಕ್ಸ್ಟ್ಸ್ ಹೆಂಗಿರುತ್ತೆ ಅಂದರೆ 4-5 ಪೇಜಸ್ ಇರುತ್ತೆ. ಅದರ ಟಾಪಿಕ್ಸು ಏನೋ ಎನ್ಸೈಕ್ಲೋಪೀಡಿಯಾನಲ್ಲಿ ಓದೋ ಟಾಪಿಕ್ಸ್ ಥರ ಇರುತ್ತೆ. ನಾನು ಹೇಳಿದ್ನಲ್ಲ, ನಾನು 7th ಕ್ಲಾಸ್ ಟೆಕ್ಸ್ಟ್ನಲ್ಲಿ ಹಾವರ್ ಕ್ರಾಫ್ಟ್, ವಿಕ್ರಮ್ ಸಾರಾಭಾಯ್, ಫಿಂಗರ್ ಪ್ರಿಂಟ್ಸ್ ಇಂತಹ ಟೆಕ್ಸ್ಟ್ಸ್ ಇತ್ತು. ಮಗು ಇಂಟ್ರೆಸ್ಟ್ ಅದರಲ್ಲಿರಲಿಲ್ಲ. ಮಗು ಇಂಟ್ರೆಸ್ಟ್ ಈ ಥರ ದಿಸ್ ಇಸ್ ಡೈಲಿ ಆ್ಯಕ್ಟಿವಿಟಿ ಅದರಲ್ಲಿತ್ತು. ಸೊ ನಾವು ಸ್ವಲ್ಪ ಗಮನಿಸಿದರೆ ನಾವು ತಿಳ್ಕೋಬಹುದು ಯಾರಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ. ಆ್ಯಂಡ್ ಈ ಪುಸ್ತಕದಲ್ಲಿ ನಾನು ವರ್ಣಿಸಿರೋದು ದೊಡ್ಡವ್ರಿಗಂತೂ ಅದು ತುಂಬಾ ಲಾಭ. ಅಡಲ್ಟ್ಸ್ ಟೀಚಿಂಗ್ಗೆ ನಾವು ಬಂದಾಗ ಅದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಬಿಕಾಸ್ ಅವ್ರಿಗೆ ಭಾಷೆ ಇರೋಲ್ಲ, ಬಟ್ ಕಾಗ್ನಿಷನ್ ತುಂಬ ಇರುತ್ತೆ. ಸೊ ಇಂಥವ್ರಿಗೆ ನಾವು ಯಾವ ಥರ ಪಠ್ಯಪುಸ್ತಕ ತಯಾರಿಸೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಅಂಥವ್ರಿಗೆ ನಾನು ರೀಡರ್ಸ್ ಡೈಜೆಸ್ಟ್ ಕೊಟ್ಟು ನಿಮಗೆ ಇದರಲ್ಲಿ ಏನೇನು ಬೇಕೋ ನೀವೇ ಓದಿ ಅಂತ ಕೊಟ್ಟೆ. ಅವರು ಅದರಲ್ಲಿ ಲೈಫ್ಸ್ ಲೈಕ್ ದಟ್ ಆ ಥರ ಚಿಕ್ಕ ಚಿಕ್ಕ ಆನೆಕ್ಡೋಟ್ಸ್ ಎಲ್ಲ ಓದ್ತಾ ಬಂದರು, ಕಾರ್ಟೂನ್ಸ್ ಓದಿದ್ರು. ಸೊ ಮುಖ್ಯವಾಗಿ ನನ್ನ ಅನುಭವದಲ್ಲಿ ಶಾರ್ಟ್ ಟೆಕ್ಸ್ಟ್ಸ್ ಅಂದರೆ ನಾವೇ ಓದೋದು ಗಮನಿಸಿದ್ರು ಸಹ ಬೆಳಗ್ಗೆ ನಾವು ಒಂದು 5 ನಿಮಿಷದಲ್ಲಿ ಏನಾದರೂ ಓದಬಹುದಾ ಅಂತ ನೋಡ್ತೀವಿ. ನ್ಯೂಸ್ ಪೇಪರ್ ಬಂದ ತಕ್ಷಣ ಅದು ದೊಡ್ಡದಾಗಿದ್ದರೆ ಆಮೇಲೆ ಓದೋಣ ಅಂತ ಒಂದು ಪಕ್ಕಕ್ಕೆ ಇಡ್ತೀವಿ ಅದನ್ನ. ಅದೇ ಥರ ಮಕ್ಕಳು ಸಹ ಚಿಕ್ಕದನ್ನು ನೋಡ್ತಾರೆ, ಇಷ್ಟಿದ್ರೆ ಇದು ನಾವು ಓದಬಹುದು ಅಂತಾರೆ. ಆ ಥರ ಅವರು ಸ್ವಲ್ಪ ನಾವು ಅವರಿಗೆ ಅವಕಾಶ ಕೊಟ್ಟರೆ ಅವರೇ ನಮಗೆ ಕಲಿಸ್ತಾರೆ ನಮಗೆ ಇದು ಬೇಕು ಅಂತ. little off from the subject ಹೇಳಿದ್ರು. Since you are English linguistic specialist ಅದರಿಂದ ಈಗಿನ ಕಾಂಟೆಕ್ಸ್ಟ್ ಅಲ್ಲಿ ತೆಗೆದುಕೊಂಡ್ರೆ ನಮ್ಮ ವಾಟ್ಸಪ್ಪು ಮತ್ತು ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ ಅನ್ನು ನೋಡಿದ್ರೆ do you think English has got future? No, it's very now see I think the question you are raising pertains to standardization. And ಭಾಷಾಶಾಸ್ತ್ರದಲ್ಲಿ ನಾವು we accept all language. We don't have a problem with that. We accept that language is a living thing and it changes. So ಅದು ಆ್ಯಕ್ಚುಲಿ ಬಿಫೋರ್ ರೈಟಿಂಗ್ ಬರೋಕ್ಕೆ ಮುಂಚೆ ನೀವು ತುಂಬ ಭಾಷೆಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಆಗುತ್ತೆ. ನೀವೇ ನೋಡಿದ್ದೀರ, ಸಂಸ್ಕೃತದಿಂದ ನಮ್ಮ ಭಾರತೀಯ ಭಾಷೆಗಳೆಲ್ಲ ಬಂತು. ಸಂಸ್ಕೃತನೇ ಲ್ಯಾಟಿನ್ನು ಸಂಸ್ಕೃತ ಒಂದು ಭಾಷೆಯಿಂದ ಬಂತು. ಸೊ ಇದು ಸಹಜ. ಭಾಷೆ ಅನ್ನೋದು
ಒಬ್ಬೊಬ್ಬರ ಮನಸ್ಸಿನಲ್ಲೂ ಇರುವ ಪದಾರ್ಥ. ಸೊ ನಿಮ್ಮ ಮನಸ್ಸಿನ ಪದಾರ್ಥಕ್ಕೂ ನನ್ನ ಮನಸ್ಸಿನ ಪದಾರ್ಥಕ್ಕೂ ಚಿಕ್ಕ ಚಿಕ್ಕ ವ್ಯತ್ಯಾಸಗಳಿದ್ದೇ ಇರುತ್ತೆ. ಅದನ್ನು ನಾವು ಬರೆದು ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್ ಫಾರ್ ಲ್ಯಾಂಗ್ವೇಜ್ ಟು ಚೇಂಜ್. No, but you will be surprised to learn that about which century was it? 10th century? English was a verb final language actually. Old English was verb final. Verb final andre ivaga between our languages and English the biggest change that you see, ನಾನು ಹೇಳಿದ್ನಲ್ಲ ಮರದ ಮೇಲೆ ಅಂತೀವಿ ನಾವು, ಅವರು ಆನ್ ದ ಟ್ರೀ ಅಂತಾರೆ. ಟ್ರೀ ಆನ್ ಅಂತ ಆ ಮಗು ಹೇಳ್ತು, ನಿಮ್ಗೆ ತೋರಿಸ್ದೆ. 10th century English was like our languages. ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ದಿಸ್ ಇಸ್ ಹೌ ಲ್ಯಾಂಗ್ವೇಜ್ ಚೇಂಜಸ್. ಸೊ ದೇರ್ ಇಸ್ ನೋ ಸಚ್ ಥಿಂಗ್ ಇನ್ at least in the training that and the kind of linguistics that I follow, I don't look for purity. I look for standardization in the sense that ನಾನು ಮಕ್ಕಳಿಗೆ ಹೇಳ್ತೀನಿ, ನೋಡಿ ನೀವು ಮನೇಲಿ ಒಂಥರ ಡ್ರೆಸ್ ಮಾಡ್ಕೋತೀರಾ, ಅದೇ ಡ್ರೆಸ್ನಲ್ಲಿ ನೀವು ಹೊರಗೆ ಹೋಗಿದ್ರೆ ಸರಿ ಹೋಗೋಲ್ಲ. ಆ್ಯಂಡ್ ಅದೇ ಡ್ರೆಸ್ನಲ್ಲಿ ನಾನು ಬಂದು ಭಾಷಣ ಕೊಟ್ಟರು ಸರಿ ಹೋಗೋಲ್ಲ. ಸೊ ಒಕೇಶನ್ಗೆ ತಕ್ಕದ್ದು ಅದನ್ನು ನೀವು ಹಾಗೆ, ಭಾಷೆ ಕೂಡ ಹಾಗೆ. ನೀವು ಮನೇಲಿ ಒಂಥರ ತೊದಲಾಡ್ತಾ ಮಾತಾಡಿದ್ರು ಪರವಾಗಿಲ್ಲ. ವಾಟ್ಸಪ್ ಭಾಷೆನ ಪರೀಕ್ಷೆಗೆ ತರಬೇಡಿ, ಅದು ನಾನು ಹೇಳ್ತೀನಿ. ಅದು ದಟ್ಸ್ ಅ ಪ್ರಾಬ್ಲಮ್. ದಟ್ ಮೈಟ್ ಬಿ ಅ ಪ್ರಾಬ್ಲಮ್. ಅವ್ರಿಗೆ ಗೊತ್ತಿರಬೇಕು ಭಾಷೆ ಅನ್ನೋದು, ಅದರಲ್ಲಿ ತಪ್ಪಿಲ್ಲದೆ ನಾವು ಹೆಂಗೆ ಬರಿಬೇಕು ಅನ್ನೋದು ಅದು ನಾವು ಹೇಳ್ಕೊಡ್ಬೇಕು. ಬಟ್ ಬಟ್ ಯು ಸಿ, ಇವಾಗ ನಾನು ಅರ್ಥ ಮಾಡಿಕೊಂಡದ್ದು ಏನು ಅಂದರೆ, ಇವಾಗ ಕನ್ನಡದ ಅಧ್ಯಾಪಕರು ದಿ ಆನ್ ದಿ ಅದರ್ ಸೈಡ್. ಬಿಕಾಸ್ ಮಕ್ಕಳು ಶಾಲೆಗೆ ಬಂದಾಗ ಮನೆ ಮಾತು ಹಾಲು ಅಂತಾರೆ, ಹಾಲು ಅನ್ನೋಲ್ಲ. ಮಗು ಬಂದ ತಕ್ಷಣ ನಾವು ಹಾಗಲ್ಲ ಅದನ್ನು ಹೇಳೋದು, ಹಿಂಗೆ ಹೇಳು ಅಂತ ಹೇಳಿದರೆ ಅದು ನಮಗೆ ಸ್ವಲ್ಪ ದುಃಖಕರ. ಅದು ಯಾಕೆಂದರೆ ಮಗುವಿಗೆ ಏನು ಅನಿಸುತ್ತೆ, ನಮ್ಮ ಮನೆ ಮಾಡೋದು ನಾವು ತಪ್ಪು, ನನ್ನ ಮನೇಲಿ ಇರೋದು ತಪ್ಪು, ನಮ್ಮ ತಂದೆ ತಾಯಿ ಮಾತಾಡೋದು ತಪ್ಪು, ಇದೆಲ್ಲ ನಾವು ಒಂದು ಗೋಡೆ ಕಟ್ಟಿದ ಹಂಗೆ ಆಗಿಬಿಡುತ್ತೆ. ಸೊ ಇವಾಗ ನಾವು ಏನು ಹೇಳ್ತೀವಿ ಅಂದರೆ, ಆದಷ್ಟು ಆಕ್ಸೆಪ್ಟ್ ಮಾಡಿ, ಆದರೂ ನೀವು ಹೇಳಿ ಇದು ಸ್ಟ್ಯಾಂಡರ್ಡೈಸ್ ಭಾಷೆ ಹಿಂಗಿರಬೇಕು ಅಂತ. ಎರಡೂ ಕೊನೆಗೆ ಮಗುಗೆ ಬರಬೇಕು. ಇಂಗ್ಲೀಷ್ನಲ್ಲೂ ಎಷ್ಟೋ ವೆರೈಟೀಸ್ ಇದೆ, ನಿಮಗೆ ಗೊತ್ತಿದೆ ಅದು. ಥ್ಯಾಂಕ್ ಯು ವೆರಿ ಮಚ್. ಯು ಹ್ಯಾವ್ ಅ ಕ್ವೆಶ್ಚನ್? ಹೌದು ಹೌದು. ಬಿಡ್ತೀವಿ. ಕ್ಲಾಸ್ 5 ಅಂದರೆ ಇದು ಸಿಲೆಬಸ್ಸು. ಬಟ್ ನೀವು ಹೇಳೋ ಹಾಗೆ ಒಂದು 10 ವರ್ಷದ ಮಗು, ನನ್ನ ಮಗು 10 ವರ್ಷ, ಪಕ್ಕದ ಮನೆ ಮಗು 10 ವರ್ಷ ವ್ಯತ್ಯಾಸ ಇರುತ್ತೆ, ಅಂತರ ಇರುತ್ತೆ. ಸೊ ಅದಕ್ಕೆ ನಾವು ಸ್ಥಳ ಮಾಡಬೇಕು ಕ್ಲಾಸ್ನಲ್ಲಿ. ಅಷ್ಟೆಲ್ಲ ನಾವು ಇನ್ನೂ ಯೋಚನೆ ಮಾಡಿಲ್ಲ. No, but about the emergency that people were asked to bow, but they crept or something. They lay down. They crawled. You lie down ಅಂತ ಹೇಳಿದ್ರು. ಅದೇ ಥರ ನಾನು ಒಂದು ಅನುಭವ ಹೇಳ್ತೀನಿ. ನಮ್ಮ ಕಾಲೀಗ್ ಅವ್ರು ರಿಟೈರ್ ಆಗಿ ಕೇರಳಕ್ಕೆ ಹೋಗಿ, ಶಿ ವಾಂಟೆಡ್ ಟು ಗೋ ಆ್ಯಂಡ್ ಟೀಚ್ ಇನ್ ದ ಸ್ಕೂಲ್. ಆ್ಯಕ್ಚುಲಿ ನಮಗೆ ಪಬ್ಲಿಕ್ ಎಕ್ಸಾಮ್ ಇರೋದು ಒಂದು ಆಂಧ್ರ ಪ್ರದೇಶದಲ್ಲಿ 7th ಕ್ಲಾಸ್ನಲ್ಲಿತ್ತು. ಅದನ್ನೆಲ್ಲ ಇವಾಗ ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. 10ನೇ ಕ್ಲಾಸ್ ಇತ್ತು. 10ನೇ ಕ್ಲಾಸು ತೆಗೆದು ಹಾಕೋಕ್ಕೆ ಶುರು ಮಾಡಿದರು, ಬಟ್ ದೇ ಹ್ಯಾವ್ ಬ್ರಾಟ್ ಇಟ್ ಬ್ಯಾಕ್. 10ನೇ ಕ್ಲಾಸು ಅಂದರೆ ನಿಮಗೆ 10 ವರ್ಷ ಸಿಗುತ್ತೆ ಸ್ಕೂಲ್ನಲ್ಲಿ ಮಕ್ಕಳನ್ನು ಒಂದು ಮಟ್ಟಕ್ಕೆ ತರೋಕ್ಕೆ. ಆ 10 ವರ್ಷಕ್ಕೆ ನೀವು ಈ ಅವಧಿ ಕೊಡಬಹುದು, ದಿಸ್ ಫ್ರೀಡಮ್ ಕೊಡಬಹುದು. ಕೇರಳದಲ್ಲಿ ಏನು ನಡೀತಾ ಇತ್ತು, ಬರೀ ಕೇರಳ ಅಲ್ಲ, ನಾನು ಆ ಉದ್ದೇಶ ಅಲ್ಲ, ಕೇರಳದ ಬಗ್ಗೆ ಕೆಟ್ಟ ಮಾತಾಡೋ ಉದ್ದೇಶ ಅಲ್ಲ ನನಗೆ. ಬಟ್ ಕೇರಳದಲ್ಲಿ ಏನಾಯಿತು ಅಂದರೆ,
ಪಟ್ಟಣದಲ್ಲಿ ಕೆಲವು ಟೀಚರ್ಸ್ ತಯಾರಿಸಿದ ಪ್ರಶ್ನೆ ಪತ್ರೆ ಕ್ಲಾಸ್ 1ನಿಂದ ರೂರಲ್ ಏರಿಯಾಸ್ಗೆ ಬರ್ತಿತ್ತಂತೆ. ಆ್ಯಂಡ್ ಅದೇ ಪ್ರಶ್ನೆ ಪತ್ರೆ ಈ ಮಕ್ಕಳಿಗೆ ಕೊಡ್ತಿದ್ರಂತೆ. ಸೊ ನನ್ನ ಕಾಲೀಗ್ ಹೇಳಿದ್ಲು, ಇದು ಅರ್ಥಹೀನ, ಶಿ ಕುಡಂಟ್ ಟೀಚ್ ಅಟ್ ಆಲ್ ಬಿಕಾಸ್ ಶಿ ಸೆಡ್ ದಿಸ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇದನ್ನು ಯಾರು ಒತ್ತಾಯಪಡಿಸಿದ್ರು ಹೇಳಿ? ಯಾರೂ ಒತ್ತಾಯಪಡಿಸಲಿಲ್ಲ. ಅದು ನಮ್ಮ ದುರಭಿಪ್ರಾಯ ಹಿಂಗಿರಬೇಕು ಅಂತ. ಇದಕ್ಕೆ ಇನ್ನೊಂದು ಉದಾಹರಣೆ ಇದೆ. ನಮ್ಮ ಭಾಷಾಶಾಸ್ತ್ರದಲ್ಲಿ ಕ್ರಾಶನ್ ಅಂತ ಒಬ್ಬರು ಬರೀತಾರೆ, ಇನ್ಪುಟ್ ಹೈಪೋಥೆಸಿಸ್ ಅಂತ. ಯು ಮೈಟ್ ನೋ ದ ಬುಕ್. ಇಟ್ ಈಸ್ ಆಸ್ ಇಫ್ ಸಪೋಸ್ ದ ಗವರ್ಮೆಂಟ್ ಸೇಸ್ ದಟ್ ಎವ್ರಿ 14-year-old child should have a certain minimum height and minimum weight. ಅದರ ಉದ್ದೇಶ ಏನು? ಮಗು ಹುಟ್ಟಿದ ಆವಾಗಲಿಂದ 14 ವರ್ಷವರೆಗೂ ಅದಕ್ಕೆ ಸ್ವಲ್ಪ ಪೋಷಕವಾದ ಆಹಾರ ಕೊಟ್ಟು ಅದೆಲ್ಲ ಕೊಟ್ಟರೆ 14 ವರ್ಷದಲ್ಲಿ ನಾವು ಅದನ್ನು ಎಕ್ಸಾಮಿನ್ ಮಾಡ್ತೀವಿ ಅಂತ. ನೀವು ಅದರಲ್ಲಿ 13 ವರ್ಷ ಏನು ಮಾಡಬೇಡಿ. 14ನೇ ವರ್ಷ ಬಂದಾಗ ಅಯ್ಯೋ ಇವನು ಇಷ್ಟು ಗಿಡ್ಡ ಇದ್ನ ಅಂತ ಅವನ್ನ ನೀವು ಎಳೆದ್ರೆ ಏನು ಪ್ರಯೋಜನ? ಬಟ್ ಆ ಥರ ನಡೀತಾ ಇದೆ ಈಗ ನಮ್ಮ ಸಿಸ್ಟಮ್. ಅದು ದಿನಾಗಲೂ ನಾವು ಏನಾದರೂ ಮಾಡಬೇಕು ಸ್ಕೂಲ್ನಲ್ಲಿ, ಅದೂ ಇಲ್ಲ ಈಗ ಸ್ವಲ್ಪ, ಅಲ್ವಪ್ಪ? ಥ್ಯಾಂಕ್ ಯು ವೆರಿ ಮಚ್.